ಅಂಬುರುಗದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದ ಅಂಬುಜಾಸನ ಪಾಣಿಯರ ಪಾದಾಂಬುಜಗೆ ಹೊಡ ಮಡುದ ಪಲ್ಪಿನಿ ಕಥಾಮೃತವ ಗುರು ಭೀಷ್ಮಕ್ಕೆ ಪರಮುಖದಿ ಭೀಷ್ಮಾಚಾರ್ಯರೇ ಗುರುಪೀಠಕ್ಕೆ ಅಭಿವಾದನವನ್ನು ಸಲ್ಲಿಸಬೇಕಾಗಿ ಈ ಕಡೆಯಿಂದ ಕೃಪಾಚಾರ್ಯ ನಿಜ ಆಚಾರ್ಯ ಸ್ಥಾನಕ್ಕೆ ವಿಶೇಷವಾದಂತಹ ಮನ್ನಣೆಯನ್ನು ಪ್ರತಿಯೊಂದು ಕಡೆಯಿಂದಲೂ ಕೊಡು ನಿಜ ಚಂದ್ರನಿಂದಲೇ ಆವಿರ್ಭವಿಸಿ ಬುಧನಿಂದಲಾಗಿ ಈ ವಂಶವಲ್ಲರಿ ಬೆಳಗುತ್ತಾ ಬಂತು ನಿಜ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಧೃತರಾಷ್ಟ್ರ ಪಾಂಡುವಿಗೆ ವಿಶೇಷವಾಗಿ ಹುಟ್ಟಿಕೊಂಡಂತಹ ಮಕ್ಕಳವರೆಗೆ ಬಂದು ತಲುಪಿದೆ. ಯಾವುದನ್ನು ನಾನು ಬೇಡ ಅಂತ ತಿರಸ್ಕರಿಸಿದ್ದೇನೋ ಪೂರ್ಣಾಧಿಕಾರ ಎನ್ನುವುದು ಇರಬೇಕಾಗಿದೆ ಎನ್ನುವ ಹಾಗೆ ದೈವಿಕವಾದ ಚಿತ್ತವೋ ಏನೋ ಹೇಳುವುದಕ್ಕೆ ಬರುವುದಿಲ್ಲ. ಯಾವುದನ್ನು ಬೇಡ ಅಂತ ಯೋಚಿಸಿದ್ದೇನೋ
ಮುಂದುವರಿಯಬೇಕಾದದ್ದು ಅನಿವಾರ್ಯ ಎನ್ನುವಲ್ಲಿವರೆಗೆ ಬಂದೊದಗಿತು. ಸರಿ, ಈ ವಂಶ ಬೆಳಗಬೇಕು, ಬಾಳಬೇಕು, ಅದರಿಂದಲಾಗಿ ಲೋಕಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಬಯಸಿದ್ರು. ಅದನ್ನು ನಾವು ಗ್ರಹಿಸಿದಾಗ ಯಾವುದು ಅಂತ ಹೇಳಿ, ದೈವಾನುಗ್ರಹ ಪ್ರತಿಯೊಬ್ಬನ ಜೀವನದಲ್ಲಿಯೂ ಒಂದೊಂದು ಬದಲಾವಣೆಗಳು ಆಗುತ್ತಾ ಹೋಗುತ್ತದೆ. ಪ್ರತ್ಯೇಕವಾಗಿ ಯಾವುದನ್ನು ಹೇಳಬೇಕಾಗುತ್ತಿಲ್ಲ. ನನ್ನ ಜೀವನ ಚರಿತ್ರೆ ಅದಕ್ಕೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿಯೂ ಕೆಲವೊಂದು ವಿಶೇಷವಾದ ಘಟನೆಗಳು ಘಟಿಸುತ್ತಿಲ್ಲವ, ಅದಕ್ಕೆ ಹೇಳೋದು ಪರೀಕ್ಷೆ ಅಂತ. ಜೀವನದಲ್ಲಿ ನಾವು ಪ್ರತಿಯೊಂದು ಕ್ಷಣವನ್ನು ಪರೀಕ್ಷೆಯನ್ನು ಹಾಗೆ ಗ್ರಹಿಸಿಕೊಂಡೇವು ಅಂತಾದ್ರೆ ಮುನ್ನಡೆಯುವುದಕ್ಕೆ ನಮಗದು ಅನುಕೂಲವಾಗ್ತದೆ, ಅದುವೇ ಪಾಠವಾಗುತ್ತದೆ. ಸರಿ, ನಮಗೆ ಯಾರೂ ಇಲ್ಲ, ನಾವು ನಡೆದದ್ದೇ ದಾರಿ, ಮಾಡಿದ್ದೇ ಕಾರ್ಯ ಹೀಗೆಂದು ಯೋಚಿಸಿದ್ರೆ ಯಾವ ಕಾಲಕ್ಕೂ ನಾವು ಉದ್ಧಾರವಾಗುವುದಿಲ್ಲ. ಏನೇ ಇರಲಿ ಆಚಾರ್ಯರೇ, ಇವತ್ತು ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದದ್ದು ಈ ಹಸ್ತಿನಾವತಿಯಲ್ಲಿ ಅಂತ ಮಾಡಿ. ಬಹುತ್ವ ಏನುಂಟು ಅದು ಏಕತ್ವದ ಕಡೆಗೆ ತಿರುಗಬೇಕು ಅಂತ ನಾನು ಗ್ರಹಿಸಿಕೊಂಡೆ. ಹೇಳಿ ಕೇಳಿ ಧೃತರಾಷ್ಟ್ರನಿಗೆ ಮಕ್ಕಳು ಬಹಳ, ಪಾಂಡವಿಗೆ ನಂದನರು ಪಂಚ ಬೆರಳಿಕೆಯಷ್ಟು ಅಲ್ವಾ? ಇವರು ಜೊತೆಯಾಗಿದ್ದು ವ್ಯವಹರಿಸಿದ್ರು ಅಂತಾದ್ರೆ ಚಂದ್ರವಂಶಕ್ಕೆ ಬೇರೆ ಕೊಡಬೇಕಾದ ಕೊಡುಗೆ ಯಾವುದೂ ಇಲ್ಲ. ಆಸೆ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಕಾಗಿಯೇ ಯೋಗ್ಯರಂತಹ ಗುರುಗಳನ್ನು ಈ ಹಸ್ತಿನಾವತಿಯಲ್ಲಿ ನೇಮಿಸಿದ್ದು ಮಾತ್ರವಲ್ಲ, ಸಕಾಲದಲ್ಲಿ ನಿಮ್ಮಿಂದ ಕೊಡಬೇಕಂತಹ ಕೊಡುಗೆ ಏನುಂಟು ಅದನ್ನೆಲ್ಲವನ್ನು ಅವರು ಗ್ರಹಿಸಿದ್ದಾರೆ ಅಂತ ನಮಗೂ ನೆಮ್ಮದಿ ಇದೆ. ಹೇಗೆ ಆಚಾರ್ಯರೇ? ಭೀಷ್ಮಾಚಾರ್ಯರೇ, ಪ್ರಪಂಚದಲ್ಲಿ ಯಾವನೇ ಒಬ್ಬ ವ್ಯಕ್ತಿಗೆ ಆಗಲಿ ದೈವಾನುಗ್ರಹ ಇದ್ದದ್ದು ಹೌದು ಅಂತ ಆದ್ರೆ ಎಷ್ಟು ಎತ್ತರಕ್ಕೂ ಆತ ಏರಬಲ್ಲ ಎಂಬುದಕ್ಕೆ ಸಾಕ್ಷಿಯೇ ನಾನಾಗಿದ್ದೇನೆ. ನೀವು ಹೇಳಿದಂತೆ ಒಂದು ಕಾಲದಲ್ಲಿ ತುತ್ತು ಅನ್ನಕ್ಕೂ ನನ್ನ ಪಾಲಿಗೆ ಬರಗಾಲ ಇತ್ತು. ಏನು ಮಾಡೋಣ, ಈ ದ್ರೋಣಾಚಾರ್ಯ ಜೀವನ ವ್ಯರ್ಥ ಹಾಳಾಗಿ ಹೋಗುತ್ತಲ್ಲ ಎಂಬ ಪಶ್ಚಾತ್ತಾಪ ಪಟ್ಟವ ನಾನು. ಯಾವ ಕಾಲದಲ್ಲಿ ಈ ಹಸ್ತಿನಾವತಿಯ ಮಣ್ಣಿಗೆ ನಾನು ಕಾಲಿಟ್ಟಿದ್ದೇನೋ, ನಿಮ್ಮ ಕೃಪಾ ಕಟಾಕ್ಷ ಯಾವತ್ತು ನನ್ನ ಮೇಲೆ ಬೀರಿದಿರೋ ಅಂದಿಗೆ ನನ್ನ ಬಾಗಿದ ಬಾಗಿಲು ತೆರೆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 100 ಮಂದಿ ಕೌರವರಿಗೂ 5 ಮಂದಿ ಪಾಂಡವರಿಗೂ ವಿದ್ಯಾದಾನ ಮಾಡಬೇಕು ಎಂಬಾಗ ತಾವು ಹಿಡಿದಾಕ್ಷಣ ಒಲ್ಲೆ ಅಂತ ನಾನು ಹೇಳಲಿಲ್ಲ. ಗುರು ಎಂಬಂತ ಪಟ್ಟವನ್ನು ಕಟ್ಟಿದವರು ಪ್ರಪಂಚದಲ್ಲಿ ಎಷ್ಟೋ ಮಂದಿ ಇರಲೂಬಹುದು. ಆದರೆ ಗುರುವಾದವ ಯಾವನೇ ಆಗಲಿ ವಿತ್ತಾಪಹಾರಿ ಆಗಬಾರದು, ಚಿತ್ತಾಪಹಾರಿ ಆಗಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ನನಗೆ ಗೊತ್ತಿದ್ದ ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ಎಲ್ಲವನ್ನೂ ಕೂಡ ನಾನು ಕಲಿಸಿದ್ದೇನೆ. ನಾನು ಎಷ್ಟು ಕಲಿಸಿದ್ದೇನೆ ಎಂಬುದು ಮುಖ್ಯವಲ್ಲ, ಮಕ್ಕಳು ಎಷ್ಟು ಕಲಿತಿದ್ದಾರೆ ಎಂಬುದು ನಮಗೆ ಬೇಕಾಗಿದೆ. ಅವಶ್ಯ ಅನುಭೋಕ್ತವ್ಯಂ ಅಲ್ವೇ? ಅದಕ್ಕೆ ಬೇಕಾಗಿ ಇಂದು ಈ ವೇದಿಕೆ ಸಿದ್ಧವಾಗಿದೆ. ಸರಿ, ವಿದ್ಯಾವಂತರು, ಬುದ್ಧಿವಂತರು, ಗುರು ಹಿರಿಯರು ಎಲ್ಲರೂ ಬಂದು ಸೇರಿದ್ದಾರೆ. ಗಣ್ಯಾತಿ ಗಣ್ಯರು ನೆರೆದವರಿದ್ದಾರೆ. ಕೌರವರು ಪಾಂಡವರು ಎಷ್ಟರ ಮಟ್ಟಿಗೆ ತಲುಪಿದ್ದಾರೆ ಎಂಬುದನ್ನು ನೋಡುವುದಕ್ಕೆ ಬೇಕಾಗಿಯೇ ಸಾವಿರಾರು ಕಣ್ಣುಗಳು ಇಲ್ಲಿಗೆ ಕಾಣುತ್ತಾ ಉಂಟು. ಸರಿ, ಆಗಿರುವಾಗ ಅವರು ಎಲ್ಲರನ್ನೂ ವೇದಿಕೆ ಕರೆಸಿ ಅವರು ಎಷ್ಟು ಕಲಿತಿದ್ದಾರೆ ಎಂಬುದನ್ನು ನಮಗೂ ಕಾಣಬೇಕೆಂಬಂತ ಕುತೂಹಲ ಇದ್ದಾನೆ. ಸರಿ, ನಮ್ಮ ಅಪ್ಪಣೆ ಆಗತ್ತೆ ಹೌದು ಅಂತಾದ್ರೆ ಧಾರಾಳವಾಗಿ ಅವಕಾಶ ಮಾಡಿಕೊಳ್ಳಬಹುದು. ಅದನ್ನು ನೋಡುವುದಕ್ಕೆ ಈ ನೇತ್ರಯುಕ್ತಗಳು ತವಕಿಸ್ತಾ ಇದೆ ಅವಕಾಶ. ಭಾವ, ಹಾಗಾದ್ರೆ ಮಕ್ಕಳನ್ನು ಕರೆಯೋಣ ಅಲ್ಲವೇ? ಕಲಿಸಿದ ವಿದ್ಯೆ ನಾವು ಎಷ್ಟು ಕಲಿಸಿದ್ದೇವೆ ಅಂತ ಅಲ್ಲ, ಅವರು ಎಲ್ಲಿವರೆಗೆ ಕಲಿತಿದ್ದಾರೆ ಇದನ್ನು ತಿಳ್ಕೊಳ್ಳೋದು ಮುಖ್ಯ ಅಲ್ವ? ಪ್ರಪಂಚದಲ್ಲಿ ಯಾವನೇ ಒಬ್ಬ ಗುರುವೇ ಆಗಲಿ ತನ್ನಿಂದ ಯೋಗ್ಯವಾದ ವಿದ್ಯೆಯನ್ನು ಕಲಿತು ಆ ಗುರುವಿನಿಂದಲೂ ಒಂದು ಮಟ್ಟ ಮೇಲ್ಮಟ್ಟಕ್ಕೆ ಬಂದಿದ್ದಾನೆ ಎಂಬ ಕೀರ್ತಿ ಗಳಿಸಿದ್ರೆ ಅದುವೇ ನಿಜವಾದ ಗುರುಗೆ ಕೊಡುವಂತಹ ಗುರುದಕ್ಷಿಣೆ. ಸರಿ, ಆದ್ದರಿಂದ ಹಾಗಾದ್ರೆ ವ್ಯವಸ್ಥೆ ಮಾಡೋಣವೇ?
ಪಾಂಡವರು ಎಲ್ಲಿದ್ದಾರೆ? ಕೌರವರೆಲ್ಲಿದ್ದಾರೆ? ಬರ್ಬೇಕು.
ಇನ್ನು ಏನಿದ್ರು ಗುರು ನಿರೂಪಣೆ ಮಾತ್ರ. ನಮಸ್ಕಾರ. ಬಳಿಕ ಗುರುಕುಲ ಕುವರರಿಂಗ ಕಲಶ ಸಂಭವ ಬಳಿಕ ಗುರುಕುಲ ಕುವರರಿಂಗ ಕಲಶ ಸಂಭವ ನಿಮ್ಮ ಕಲದ ತನುಜರ ವಿದ್ಯೆಯ ಕೌಶಲವ ತೋರಿ ತನುಜರ ವಿದ್ಯೆಯ ಕೌಶಲವ ತೋರಿ ಮಕ್ಕಳೇ, ನೀವು 105 ಮಂದಿಯೂ ಕೂಡ ಜೊತೆಯಾಗಿ ಬಂದು ನಿಂತಾಗ ನನಗೆ ಆಗುವಂತ ಸಂತೋಷವೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಮಕ್ಕಳೇ. ಬಹಳಷ್ಟು ಸಂತೋಷವಾಗುತ್ತಾ ಇದೆ. ನಮಗೂ ಅಷ್ಟೇ ಗುರುಗಳೇ, ಆಗಲಪ್ಪ, ಅತ್ಯಾನಂದವಾಯಿತು. ಅದುವೇ ಬೇಕಾದದ್ದು. ನೋಡಿದ್ರೆ ಅದು ಮಸ್ತಾವತಿ ಸಭೆಯನ್ನು ಎಂತೆಂತ ಜ್ಞಾನಿಗಳು ಬಂದು ಕುಡಿದಿದ್ದಾರೆ, ಗುರುಗಳು ಬಂದಿದ್ದಾರೆ. ಎಲ್ಲರೂ ಇದ್ದಂತ ಸಭೆಯಲ್ಲಿ ನಿಮ್ಮನ್ನು ಬರಮಾಡಿಕೊಳ್ಳಬೇಕು ಅಂತಾದ್ರೆ ಬಲವಾದಂತ ಕಾರಣವಿದೆ ಮಕ್ಕಳೇ. ನಾನು ಕಲಿತಂತ ಸಕಲ ಶಾಸ್ತ್ರ ಎಲ್ಲವನ್ನೂ ಕೂಡ ನಿಮಗೆ ಧಾರೆಯನ್ನು ಕೊಟ್ಟವನಾಗಿದ್ದೇನೆ. ನೀವು ಎಷ್ಟು ಇದ್ದೀರಿ ಎಂಬುದನ್ನು ನಾನು ತಿಳಿದವನಿದ್ದೇನೆ. ಆದರೂ ಭೀಷ್ಮಾಚಾರ್ಯರಾಗ್ಲಿ ಅಥವಾ ಇಲ್ಲಿದ್ದ ಮಿಕ್ಕುಳಿದವರಿಗಾಗಲಿ ನೀವು ಎಷ್ಟು ಎಂಬುದು ತಿಳಿಯುವುದಕ್ಕೆ ಅವರಿಗೆ ಅಸಾಧ್ಯವಾಗಿದೆ. ಆದ್ದರಿಂದ ಇದು ಇವತ್ತು ನಿಮಗೆ ಪರೀಕ್ಷಾ ರಂಗ. ನೀವು ಎಷ್ಟು ಕಲಿತಿದ್ದೀರಿ ಎಂಬುದನ್ನು ಎಲ್ಲರೂ ಕಣ್ಣದ ದೃಷ್ಟಿ ನೋಡ್ಬೇಕೆಂಬಂತ ಕುತೂಹಲ ಇದ್ದಾರೆ. ಅದಕ್ಕೆ ಬೇಕಾಗಿ ನಿಮಗೊಂದು ಅವಕಾಶ ಸೃಷ್ಟಿ ಮಾಡಿಕೊಟ್ಟಿದ್ದೇನೆ. ಆದ್ದರಿಂದ ನೀವು ಎಷ್ಟು ಎಂಬುದು ಈಗ ನಮ್ಮ ಕಣ್ಣ ಮುಂದೆ ಪ್ರದರ್ಶನಗೊಳ್ಳಬೇಕು, ಪ್ರದರ್ಶಿಸಬೇಕು. ಹೌದು. ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಿ ಗುರುಗಳೇ, ಗೌರವ ನಮಸ್ಕರಿಸಿದ್ದೇನೆ. ಎದ್ದೇಳಪ್ಪ. ಪರೀಕ್ಷಾ ರಂಗದಲ್ಲಿ ನಮ್ಮ ಪ್ರದರ್ಶನಕ್ಕೆ ನೀವು ಅವಕಾಶ ಕೊಡುವಾಗ ನಾನೇ ಮೊದಲು ಬಂದದ್ದು. ಹೌದು. ಯಾಕೆ? ಕಾರಣ ದೊಡ್ಡ ಸಭೆ ಉಂಟು. ದೊಡ್ಡ ಸಭೆಯಲ್ಲಿ ಯಾವಾಗ ನಾಯಕತ್ವದ ಗುಣ ಇದ್ದವನೇ ಮೊದಲು ಬರ್ಬೇಕು. ಹೌದೌದು. ಹಿಂದೆ ಯಾರಿದ್ದಾರೆ ಅಂತ ಮುಖ್ಯ ಅಲ್ಲ, ಮುಂದೆ ಯಾರಿದ್ದಾರೆ ಅಂತ ಮುಖ್ಯ.
ಕೆಲವೊಮ್ಮೆ ಮೇಲಿದ್ದವ ಸರಿ ಇದ್ರೆ ಕೆಳಗಿದ್ದವರು ಏನು ಕೆಲಸ ಮಾಡದಿದ್ರು ಆ ಪಕ್ಷಕ್ಕೆ ಎಷ್ಟು ಜನ ಬೆಂಬಲ ಕೊಡ್ತಾರೆ. ನಿಜವನ್ನೇ ಹೇಳಿದ್ಯಪ್ಪ. ಹೌದು. ಹಾಗಾಗಿ ಮುಂದುವರಿದಂತಹ ಒಂದು ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಮುಖ್ಯ. ಮತ್ತೊಂದುಂಟು, ಏನು, ನಾವು ಹುಟ್ಟಿದ್ದೆ ಅರಮನೆಯಲ್ಲಿ, ನಮಗೆಲ್ಲ ಎಷ್ಟು ದೊಡ್ಡ ಸಭೆ ನೋಡಿಯೂ ಅಭ್ಯಾಸ ಉಂಟು. ಹೌದಪ್ಪ. ಕೆಲವರೆಲ್ಲ ಕಾಡಿನಲ್ಲಿ 10-15 ವರ್ಷ ಇದ್ದವರು, ಅವರಿಗೆಲ್ಲ ಸಭೆ ನೋಡುವಾಗ ಕಂಪನ ಆದ್ರೆ, ಹಾಗಾಗಿ ಸಭಾ ಕಂಪನ ಎಲ್ಲ ನಮಗಿಲ್ಲ. ಹಾಗಾಗಿ ಮೊದಲು ನಾವು ಮುಂದೆ ಬಂದದ್ದು. ಇನ್ನು ನನ್ನನ್ನು ನೋಡಿ ಧೈರ್ಯದಲ್ಲಿ ಬರುವುದಿದ್ರೆ ಬರಲ್ಲ. ಕೆಲವರು ಯಾರು ಅಂತ ಬೇಡ, ಮಾತ್ರ ಯಾರು ಅಂತ ಹೇಳುದಿಲ್ಲ. ಯಾಕೆ ಸುಮ್ಮನೆ ನಾನು ಹೇಳುವಾಗ ನಿಮ್ಗೆ ಅರ್ಥ ಆಗ್ತದೆ, ಅರ್ಥ ಆಗುವವರಿಗೆ ಅರ್ಥ ಆದ್ರೆ ಸಾಕು. ಎಲ್ಲ ಹುಟ್ಟಿನಿಂದಲೇ ಬಂದದ್ದೇನೆ. ಅಜ್ಜ ನಿಮ್ಮ ಮೊಮ್ಮಗಲ್ವಾ ನಾನು, ಮತ್ತೆ ಅದೇ ಅಲ್ವಾ ಗುಣ. ಹೇಳಿಕೊಳ್ಳುವುದಕ್ಕಷ್ಟೇ ಅಪ್ಪ, ಮನೆಯಲ್ಲಿ ತೋರಿಸುವುದು ನೀವು ನಿಮ್ಮ ಮೊಮ್ಮಗಲ್ಲು. ಕ್ರಮೇಣ ಬದಲಾಗಬಹುದು ಎಂಬಂತ ವಿಶ್ವಾಸ. ಗುರುಗಳೇ, ಪ್ರದರ್ಶನ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧ. ಆದ್ರೆ ಒಂದು ಗೊಂದಲ ಉಂಟು, ಆ ಸಮಸ್ಯೆ ಒಂದು ಪರಿಹಾರ ಮಾಡ್ಬೇಕು. ಧಾರಾಳವಾಗಿ ಸಮಸ್ಯೆ ಪರಿಹಾರ ಆಗಲೇಬೇಕಪ್ಪ. ಇದೊಂದು ಪರೀಕ್ಷೆ ಉಂಟಲ್ಲ, ಇದು ಯಾವ ಪರೀಕ್ಷೆ ಅಂತ ಒಂದು ನಿಶ್ಚಯ ಹೇಳಬೇಕು. ಕಿರು ಪರೀಕ್ಷೆ, ಅರ್ಧಾವಧಿ ಅಂತ ಪೂರ್ಣಾವಧಿ ಅಂತ ಪರೀಕ್ಷೆ. ಯಾಕೆ ಒಂದು ವೇಳೆ ಇದು ಕಿರು ಪರೀಕ್ಷೆ ಆಗಿ ಇನ್ನೂ 2 ಪರೀಕ್ಷೆ ಇದ್ರೆ, ನಾನು ಇದ್ದದ್ದನ್ನೆಲ್ಲ ಈಗಲೇ ಹೇಳಿದ್ರೆ, ಈಗಲೇ ಮಾಡಿದ್ರೆ ಮತ್ತೆ ಸ್ವಾರಸ್ಯ ಉಳಿಯುವುದಿಲ್ಲಲ್ಲ. ತಪ್ಪು ಮಾಡಿದ್ದು ನಾನು ಯಾಕಾದ್ರೆ ಎಂತದು ಅಂದ್ರೆ ಇನ್ನೊಂದು ಪರೀಕ್ಷೆ ಇದೆ ಎಂಬಂತ ಅನುಮಾನವೇ ಬೇಡವಾ? ಇದು ನಿನಗೆ ಪ್ರಥಮ ಪರೀಕ್ಷೆ ಒಂದು, ಕೊನೆಯ ಪರೀಕ್ಷೆ ಇದ್ವೇ ನಿನಗೆ. ಹೌದಾ? ಇದರಲ್ಲಿ ಅಲ್ವಾ ನಮ್ಮದೆಲ್ಲ ಪ್ರದರ್ಶನ. ನಾನು ಸಿದ್ಧ. ನೀನು ಎಷ್ಟೇ ನಿನಗೆ ಗೊತ್ತಾಗಬೇಕು. ಗತಾಯುದ್ಧದಲ್ಲಿ ಪ್ರವೀಣ. ಹೌದು. ಹಾಗಾದ್ರೆ ನಿನಗೆ ಪ್ರತಿಸ್ಪರ್ಧಿ ಆಗ್ಬೇಕಲ್ಲ. ಅಲ್ಲ, ನನ್ನ ಒಟ್ಟಿಗೆ ಗದೆ ಹಿಡಿಯೋ ಯಾರಿಲ್ಲ. ಇಲ್ಲ ಅಂತಲ್ಲ, ಇದ್ದಾರಲ್ಲ ನಮ್ಮ. ಶಾಸನ ನಿಮ್ಮ ಕಾಲು ತೋರಿಸಿ ನನಗೆ ನಮಸ್ಕಾರ ಮಾಡ್ಲಿಕ್ಕೆ. ಅಜಯ, ನಾನು ದುಶಾಸನ ಮಾತನಾಡುವುದು. ಅಲ್ಲ, ನಿನಗೆ ಕಾಣದೇ ಇರ್ಬೋದು, ನನಗೆ ನೀನು ಯಾರು ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಸಭೆಯಲ್ಲಿದ್ದವರಿಗೆ ಗೊತ್ತಾಗ್ಬೇಕಲ್ಲ. ದುಶಾಸನ ಪ್ರತ್ಯೇಕ ಹೇಳಬೇಕಾದ ಅಗತ್ಯವಿಲ್ಲ. ಸಭೆಯಲ್ಲಿದ್ದವರಿಗೆ ಪರಿಚಯ ಮಾಡಿ ಕೊಡ್ತಾರೆ. ಸ್ವರ ಕೇಳುವಾಗ ಗೊತ್ತಾಗ್ತದೆ. ಇದು ಕೃಪಾಚಾರ್ಯರೇ, ನಮಸ್ಕಾರ ಉಂಟು. ಒಂದೆಲ್ಲ ಮುಗಿಸಬಾರದು. ಇದು ವಿಷಯ ಅಂತದ್ದು. ವಿಷಯ ಅಂದ್ರೆ ಸಣ್ಣ ಮಟ್ಟದ ಪರೀಕ್ಷೆ ರಂಗ ಅಂತ ಇಟ್ಟುಕೊಂಡು ಅರ್ಥವಾಯಿತು ನನಗೆ. ಕಿಕ್ಕಿರಿದ ಜನ ಸಂದರ್ಭ ಮೊದಲೇ ಹೇಳಿದ್ದಾರೆ, ಸಭೆಯಲ್ಲಿ ಬರುವಾಗ ಜಾಗ್ರತೆ ಮಾಡಬೇಕು. ಕಾರಣ ಅಷ್ಟು ಸಭೆ ಅಂತ ಅಣ್ಣ ಹೇಳಿದ ಹಾಗೆ ದೊಡ್ಡ ಸಭೆ ಎನ್ನುವುದು ಅಣ್ಣ ಹೇಳಿದ ಹಾಗೆ ಅಂತ ಬೇಡ, ನೀನೇನು ಹೇಳುತ್ತೆ ಹೇಳು. ಅಲ್ಲ, ಅಣ್ಣನನ್ನು ಬಿಟ್ಟು ನಮ್ಮ ವ್ಯವಹಾರವೇ ಇಲ್ಲ. ಹಾಗೆ ದೊಡ್ಡ ಸಭೆಯಲ್ಲಿ ಯಾಕೆ ಹೇಳುವುದು ಅಣ್ಣ ಹೇಳಿದ ಹಾಗೆ ಅಂತ? ಎಲ್ಲಿಯಾದ್ರೂ ತಪ್ಪು ವಿರುದ್ಧ ಭಾವಿಸಬಾರ್ದು ನೀವು. ಒಂದು ವೇಳೆ ತಪ್ಪು ಹೇಳಿದ್ರು ಅಣ್ಣ ಹೇಳಿದ್ದು, ಅಣ್ಣ ಮುಂದೆ ಬಂದ. ಯಾಕಂದ್ರೆ ನಾಯಕತ್ವದ ಗುಣ ಅವನಿಗೆ. ನಾನು ಅವನ ಹಿಂದೆ ಬಂದೆ. ಯಾಕೆ? ಉಪನಾಯಕತ್ವದ ಗುಣ ಉಂಟು. ನೀವು ಅರ್ಥ ಮಾಡಿಕೊಳ್ಳಿ ಗುರುಗಳೇ. ಮಾಡಿಕೊಂಡ್ರ? ಅರ್ಥ ಮಾಡಿಕೊಂಡ್ರಲ್ಲ. ಹಾಗಾದ್ರೆ ನಾನು ಮುಂದುವರಿಸ್ತೇನೆ. ಪರೀಕ್ಷೆ ಪರೀಕ್ಷೆ ಅಂದ್ರೆ ಹೆದರಬೇಡ, ಹೆದರಿಕೆ ಇಲ್ಲ. ಈಗ ಪರೀಕ್ಷೆ ಅಂದ್ರೆ ಏನು? ಪರೀಕ್ಷೆ ಅಂದ್ರೆ ಪರೀಕ್ಷೆ ಅಲ್ಲ. ಈಗ ಪರೀಕ್ಷೆಯಲ್ಲಿ ಈಗ ಪರೀಕ್ಷೆ ಮಾಡಿ ಪರೀಕ್ಷೆ ವಿಮರ್ಶೆ ಮಾಡುದು ಬೇಡ, ಪರೀಕ್ಷೆಗೆ ಸಿದ್ಧನಿದ್ಯೆ ಎಂಬುದು ಬೇಕಾದ. ಈಗ ನಮ್ಮನ್ನು ನೋಡ್ತಾರೆ, ನೋಡಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಆ ಪರೀಕ್ಷೆ ಬೇರೆ, ಈ ಪರೀಕ್ಷೆ ಬೇರೆ. ಇದು ಬೇರೆ ಗೊತ್ತಿತ್ತು ನನಗೆ. ಇದು ಬೇರೆ ಪರೀಕ್ಷೆ. ಇದರಲ್ಲಿ ತೇರ್ಗಡೆ ಹೊಂದದಿದ್ದರೆ ಮತ್ತೆ ಕೊನೆಗೆ ಅದೇ ಪರೀಕ್ಷೆ ಗತಿ. ಹೌದು, ಬಿಡೋಣ. ನಮಗೆ ಪ್ರಧಾನವಾದದ್ದು ಅದಲ್ಲ. ನಾವು ಪರೀಕ್ಷೆ ಬರೆದು ಅಥವಾ ಪರೀಕ್ಷೆಯಲ್ಲಿ ಭಾಗವಹಿಸಿ. ಈ ಪರೀಕ್ಷೆ ಎಂದು ಎಷ್ಟು ಸಲ ಬಂತು? ಒಟ್ಟು ಎಷ್ಟು ಪರೀಕ್ಷೆ? ಅದು ನನಗೆ ಒಂದು ಪರೀಕ್ಷೆ. ನಾನು ಆರಂಭದಲ್ಲಿ ಬರುವ ಮೊದಲೇ ಒಂದು ಸುದ್ದಿ ಕೇಳಿದ್ದೆ. 900
ಕ್ಷಣಗಳ ಅವಧಿ ಉಳಿದಿದೆ ಅಂತ. ಆ ಅವಧಿ ಈ ಪರೀಕ್ಷೆಯಲ್ಲಿ ನಿರ್ಣಯಿಸಲ್ಪಡ್ತದ ಅಥವಾ ನಮಗೆಷ್ಟು ಅವಧಿಗಳು ಉಂಟು ಅದನ್ನು ನೀವು ಪ್ರಪ್ರಥಮವಾಗಿ ನೀವು ಹೇಳಬೇಕು. ಆಮೇಲೆ ಅವಸರ ಇದ್ದವರು ಬೇಗ ಬೇಗ ಬಂದು ಹೋಗಿ ನಾವು ನಿಧಾನಕ್ಕೆ ಬರೀತೇವೆ. ಆದ್ರೆ ಮತ್ತೆ ನಾವು ಪ್ರಾರಂಭಿಸುವುದಲ್ವ ಇದು? ನಿನಗೆ ಅವಧಿಯ ಬಗ್ಗೆ ತಲೆಬಿಸಿ ಬೇಡ, ಮುಗಿಸುವುದೆಲ್ಲ ಕೊನೆಯವರೆಗೆ. ಅದು ಕೊನೆಗಾರಿಕೆ. ನಾವು ಎಷ್ಟು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾವುದು ಗುರುಗಳೇ? ಬರೆಯುವ ಪರೀಕ್ಷೆ ನಿನಗೆ ಕೊಡುವುದಿಲ್ಲ. ಯಾಕಂದ್ರೆ ನೀನು ಎಷ್ಟು ಬರೆಯುತ್ತೆ ಎಂಬುದು ನಾನು ತಿಳಿದಿದ್ದೇನೆ. ಗೊತ್ತಿದೆ. ಹಾಗಿರುವಾಗ ನಾನು ಎಷ್ಟು ಬಹಳ ಮಾತನಾಡುವ ಬರೆಯುವುದಿಲ್ಲ. ಯಾಕಂದ್ರೆ ನೀನು ಕೆಲವು ಸಲ ಬರೆದದ್ದು ನಿನಗೇ ಓದುವುದೇ ಕಷ್ಟ ಆಗ್ಬೋದು. ಹೌದು, ನೀವು ಹೇಳಿಕೊಟ್ಟದ್ದನ್ನೆಲ್ಲ ನಾನು ಹೇಳಿಕೊಟ್ಟಾಗ ಬರುತ್ತೆ, ಇನ್ನು ಉದ್ಧಾರ ಆಗುತ್ತಿತ್ತು. ಮುಂದುವರಿಸೋಣ. ಆಗಲಿ, ನಿನ್ನ ಸಿದ್ಧನಿದ್ಯಲ್ಲ. ಹಾಗಾದ್ರೆ ನಾನು ಮುಗಿಸ್ತೇನೆ. ಆಗ್ಲಿಲ್ಲ, ಪರೀಕ್ಷೆ ಆಗ್ಲಿಲ್ಲ. ಸ್ವಲ್ಪ ಭೀಮಸೇನ ಪವಿತ್ರ ಪಾದಗಳಿಗೆ ಹೊಂದಿಸಿಕೊಂಡು ಶ್ರೇಯೋಭಿರಸ್ತೆ. ನೀವು ಕಲಿಸಿದಂತಹ ವಿದ್ಯೆಯನ್ನು ಶಾಶ್ವತವಾಗಿ ಉಳಿಯುವುದಕ್ಕಾಗಿ ಅಚ್ಚುಕಟ್ಟಾಗಿ ನಾವು ಕಲಿತಿದ್ದೇವೆ. ಅದನ್ನು ಪ್ರದರ್ಶಿಸುವುದಕ್ಕೆ ಇಂದು ಅವಕಾಶ ಸಿಕ್ಕಿದೆ. ಆದುದರಿಂದಾಗಿ ಆಶೀರ್ವಾದವನ್ನು ಕೊಡಿ. ನನ್ನ ಎದುರಾಳಿ ಯಾರೇ ಬರಲಿ ಅವರನ್ನು ಸದೆಬಡಿಯುವಂತ ಅಥವಾ ಬಗ್ಗುಬಡಿಸುವಂತ ಸಾಮರ್ಥ್ಯ ನನ್ನಲ್ಲಿ ಉಂಟು. ಭೀಮಸೇನ, ನಿನಗೋಸ್ಕರವಾಗಿ ಪ್ರತ್ಯೇಕವಾದಂತ ಆಶೀರ್ವಾದ ಎಂಬುದು ನನ್ನಲ್ಲಿ ಇಲ್ಲ. ಎಲ್ಲರಿಗೂ ಒಂದೇ ರೀತಿ ಆಶೀರ್ವಾದವನ್ನೇ ಮಾಡುತ್ತಾ ಇದ್ದೇನೆಪ್ಪ. ಯಾವುದಕ್ಕೂ ಆತ್ಮವಿಶ್ವಾಸ ಮುಖ್ಯ. ನಿಜ, ಗದಾಯುದ್ಧದಲ್ಲಿ ನೀನು ಪ್ರವೀಣನಾಗಿದ್ದಿ. ಹಾಗಿರುವಾಗ ನಿನಗೆ ಸಮದಂಡಿಯಾಗಿ ಪ್ರತಿಸ್ಪರ್ಧಿಯಾಗಿ ಭಾಗವಹಿಸುವಂತ ವ್ಯಕ್ತಿ ಯಾರಿದ್ದಾರೆ? ಯಾರೇ ಬರಲಿ ಅವರನ್ನು ನಾನು ಹಾಗಂತ ನನ್ನ ಮುಂದೆ ಇಬ್ಬರಿದ್ದಾರೆ. ಇಬ್ಬರಲ್ಲಿ ಯಾರು ಬಂದರೂ ಸರಿ. ಹೇಗೆ ನೀನೇ ಒಂದು ಮನಸ್ಸು ಮಾಡ್ತೀಯಾ? ಯಾವುದಕ್ಕೆ? ಗದಾಯುದ್ಧಕ್ಕೆ. ಯಾರಲ್ಲಿ? ನೀನು ಪೂರ ನಿಪುಣ ಅಲ್ವೋ? ಯಾರಲ್ಲಿ? ನಿಪುಣ. ಓ, ನಿಪುಣ ಅದು 3 ಅಕ್ಷರ ಒಟ್ಟಿಗೆ ಉಂಟಲ್ವಾ? ಹೌದು. ನೀವು ಮಾತಾಡುವಾಗ 1 ಅಕ್ಷರ ಬಿಟ್ಟು ಹೇಳಿದ್ದೀರಾ. ಬೇರೆ ಇಲ್ಲ, ನಿಪುಣ. ಸರಿ ಸರಿ, ಯಾರ್ಯಾರೆಲ್ಲ ಬೇಡ. ಅದು ಭೀಮಸೇನ ಅವ ಎಂತದ್ದು ಮಸೀದು ಎಂತದ್ದು ನನಗೆ. ಹೌದು, ಆಗದಿಂದ ನೋಡ್ತಾ ಇದ್ದಾನೆ. ಎಂತದ್ದು ನಿನ್ನ ಏನು ಯಾರಿಗೋ ಓರೆಯಾಗಿ ಹೇಳೋದು ನೀನು? ಇಬ್ಬಿಬ್ಬರಿದ್ದಾರೆ ಎದುರಿಗೆ, ಬರುವುದಿದ್ರೆ ಬರ್ಲಿ. ಯಾರಾದ್ರೂ ಆದೀತು. ಆ ಪಂಚಭೂತಗಳಲ್ಲಿ ಒಂದು ಭೂತವಾದ ವಾಯುವಿಗೆ ಹುಟ್ಟಿದ ಭೂತಕ್ಕೆ ಹುಟ್ಟಿದವನೇ. ಮತ್ತೆ ಪಂಚಭೂತಗಳಲ್ಲಿ ಒಂದು. ಹೌದಪ್ಪ, ಒಪ್ಪಿಕೊಳ್ತೇವೆ. ಕೆಟ್ಟವನೇ, ನಿಜವಲ್ಲ. ನಾನು ನಿನಗೆ ಒಂದು ಒಳ್ಳೆ ಕೆಟ್ಟವಂತ ಹೇಳ್ತಿಯಲ್ಲ, ಯಾವರಿಗೆ? ಅಯ್ಯೋ, ನನಗಿಂತ ವಿರುದ್ಧವಾಗಿದ್ದವರೆಲ್ಲ ಕೆಟ್ಟವರೇ, ನಾವು ಮಾತ್ರ ಒಳ್ಳೆಯವರು. ಹಾಗಾದ್ರೆ ನನ್ನ ಪಾಲಿಗೂ ಅಷ್ಟೇ ಇರ್ಲಿ. ನಾನ್ ನಿನಗೆ ಎಷ್ಟು ಒಳ್ಳೆ ಅನುಭವ ಕೊಟ್ಟಿದ್ದೇನೆ. ಹೌದಾ? ನೀನ್ ಇಲ್ಲಿಯವರೆಗೆ ಊಟ ಮಾಡ್ಲಿಕ್ಕೆ ರುಚಿ ಸಿಗದೊಂದು ಒಳ್ಳೆ ಊಟ ಕೊಡ್ಲಿಲ್ವಾ ನಿನಗೆ? ಇಲ್ಲಿಯವರೆಗೆ ಷಡ್ರಸ ಮಾತ್ರ ಇದ್ದದ್ದು. ಒಂದು ಒಟ್ಟು 9 ಮಿಶ್ರ ಮಾಡಿ ನಿನ್ಗೆ ಅವತ್ತು ಊಟ ಕೊಡ್ಲಿಲ್ವಾ? ಮಿಶ್ರ ಮಾಡಿ ಊಟ ಕೊಟ್ಟಿದ್ಯಾ? ಹೌದು. ಅದು ಯಾವ ಯೋಚನೆಯಿಂದ ಕೊಟ್ಟದ್ದು? ನಾವೆಲ್ಲ ಯೋಚನೆ ಮಾಡುವುದು ಪರಿಣಾಮದ ಬಗ್ಗೆ. ನಿನಗೆ ಒಳ್ಳೆ ಪರಿಣಾಮ ಆಗ್ಲಿಲ್ವಾ? ಪರಿಣಾಮ ನನ್ನ ಬಗ್ಗೆ ಒಂದು ಕೃತಜ್ಞತಾ ಭಾಷಣ ಮಾಡಿ ನನಗೊಂದು ಸನ್ಮಾನ ಮಾಡುವುದು ಬಿಟ್ಟು ನಿನಗೆ ಒಂದ್ ದಿವಸ ಸನ್ಮಾನ ಮಾಡುವ. ಯಾರು? ಈಗ ಕಾಲ ಬರ್ಲಿಲ್ಲ ನಿನ್ಗೆ ಸನ್ಮಾನ ಮಾಡುವ.
ನೀನಾ ಇನ್ನು ಬೇಡ ನನಗೆ ಯಾಕೆ ಯಾಕೆ ಇನ್ನು ಹೇಳಿ ಯಾರು ಮನಸ್ಸಿನಲ್ಲಿ- ಅವ ತುಂಬಿದ ಸಭೆಯಲ್ಲಿ ಹೇಳಿದ್ದಾನೆ ನನಗೆ ಸನ್ಮಾನ ಮಾಡ್ಲಿಲ್ಲ ಅಂತ. ಅದನ್ನು ಕೇಳಿದ ಮೇಲೆ ಇವ ಹೇಳಿಯೇ ಸನ್ಮಾನ ಮಾಡಿದ್ದು. ಹೌದಾ? ಇನ್ನು ಬೇಡ. ಇಲ್ಲಿವರೆಗೆ ಮಾಡ್ತಿದ್ರೆ ನನಗೊಂದು ಹೊಸ ಅನುಭವ ಕೊಟ್ಟಿದ್ದಿ ಅನ್ನುವ ಕಾರಣಕ್ಕಾಗಿ ಮಾಡ್ಬೇಕಿತ್ತು. ಎಲ್ಲವ ಭೀಮ ಏನು ನೀನು ನನ್ನನ್ನೇ ಆರಿಸಿದ್ಯಲ್ವಾ? ಹೌದು. ನಾನು ಭಾವಿಸಿದ್ ಯಾರನ್ನಾದ್ರೂ ಆರಿಸಿ ಒಂದು 4 ಸುತ್ತಾದ್ರೂ ತೇರ್ಗಡೆ ಹೊಂದುಂಟ. ಹೌದಾ? ನೀನು 1ನೇ ಸುತ್ತಿನಲ್ಲೇ ಹೋಗುವ ಲೆಕ್ಕದಲ್ಲಿ ಕಾಣ್ತಾನೆ. ಓಹೋ. ನನ್ನನ್ನೇ ಆರಿಸಿಕೊಂಡು ನೀನು ಈ 1 ಸುತ್ತಿಗಿಂತ ಮೇಲೆ ಹೋಗುವುದಿಲ್ಲ. ಒಂದೇ ಸುತ್ತಿನಲ್ಲಿ ಕೆಳಗೆ ಬಿಡ್ಬೇಕು ನೀವು. ಇಲ್ಲಿ ಹೇಳು ಇಲ್ಲ ಮಾತನ್ನು ಕೇಳಿ ನಾನು ಭಯಗೊಳ್ಳುವವನಲ್ಲ. ನಿನಗೆ ಯಾರ ಮಾತು ಕೇಳಿದ್ರು ಭಯ ಆಗುದಿಲ್ಲ. ಭಯವೇ ಇಲ್ಲ. ಎಷ್ಟು ಉಂಡ್ರು ಕೂಡ ನಿನ್ನ ಹೊಟ್ಟೆ ದೊಡ್ಡದಾಗುದಿಲ್ಲ. ತೋಳದ ಹೊಟ್ಟೆಯವ ಅದು ಅದು ನಿನ್ನ ಸ್ವಭಾವವೇ ಹಾಗೆ. ನಿನಗೆ ಗೊತ್ತಿದ್ದರು ಹಾ. ಈ ಹೊತ್ತಿಗೆ ಇದರ ಬಗ್ಗೆ ಯೋಚನೆ ಮಾಡಿದ್ಯಲ್ಲ, ಹೌದು. ಮೆಚ್ಚಲೇಬೇಕು. ಏನು ಹಾ, ಮೆಚ್ಚುದು ಯಾಕೆ? ಉದರದ ಬಗ್ಗೆ ಯೋಚಿಸಿದ್ಯಲ್ಲ ನೀನು. ಹೌದು. ಎಷ್ಟು ಊಟ ಮಾಡ್ತಿ ಪುಣ್ಯಾತ್ಮ, ನಿನ್ನ ಹೊಟ್ಟೆ ಒಂದು ದೊಡ್ಡದಾಗುದಿಲ್ಲ ಅಲ್ಲ? ಹೌದಪ್ಪ, ನೀನು ಏನೂ ತಿನ್ನದಿದ್ದರೂ ನಿನ್ನ ಹೊಟ್ಟೆ ಎಷ್ಟು ಮುಂದೆ. ನಮ್ಮದು ಜೀರ್ಣ ಆಗುತ್ತದೆ ಒಳ್ಳೇದು. ಹಾ. ನಿಮ್ಮದು ಯಾರ್ಯಾರ ತಲೆ ಹೊಡೆದ ತಿರ್ಬೇಕು, ಹಾಗಾಗಿ ಜೀರ್ಣ ಆಗುದಿಲ್ಲ. ಅದು ಯಾರು- ಎಷ್ಟು ತಿಂದ್ರು ನೀವು ಹೀಗೇ ಇರುವುದು. ಹೀಗೆ ಇದ್ದರು ನಮ್ಮ ಸಾಮರ್ಥ್ಯ ಅಂತದ್ದು. ಓ. ಈಗ ಬರುವ ಈಗ ನೀವು ಬಂದದ್ದಲ್ಲಿಂದ ಹೌದೌದು, ಊಟದ ಕೊಡೆ ಇದ್ದ. ಹೌದು. ನಾನು ಎಲ್ಲಿಂದಲೂ ಬಂದಿರಬಹುದು, ಹಾ. ಅದನ್ನು ನೀನು ಪ್ರಶ್ನೆ ಮಾಡುವಾಗ ಬೇಡಪ್ಪ. ಹೌದೌದು. ಊರುಗಳಿಂದ ನಾನು ನೀನು ಬೇಕಾದ್ರೆ ಕೊಪ್ಪಳದ ಹೊಂಡದಿಂದ ಬಾ, ನಮ್ಗೆ ಪ್ರಶ್ನೆ ಇಲ್ಲ. ಹಾಗಂತ ನೀನು ಹೇಳಿದಾಗೆ ನಾನೆಲ್ಲ ಅಲ್ಲಿಂದ ಬರುವವನಲ್ಲ. ಸರಿ, ನಾನು ಬರುವ ಸ್ಥಳದಿಂದಲೇ ಬರುವುದು. ಆಯ್ತು. ಹೌದು. ಆದ್ರೆ ಸಾಮರ್ಥ್ಯ ಉಂಟಾ? ಬರುವ ಸ್ಥಳವನ್ನು ನಿಶ್ಚಯ ಮಾಡುವುದು ನೀನು, ಈ ಸಲ ಹೋಗುವ ಸ್ಥಳ ನಿಶ್ಚಯ ನಾನು ಮಾಡ್ತೇನೆ. ನೋಡುವ. ಮಕ್ಕಳೇ, ಗುರುಗಳೇ, ಏನಪ್ಪ ಇದು ಫಲಿತಾಂಶ ಹೇಗೆ ಪರೀಕ್ಷೆ? ಈ ರೀತಿಯಾದ್ರೆ ಫಲಿತಾಂಶ ಅಧೋಗತಿ ಆದಿತ್ತು ಅಂತ ಕಾಣ್ತದೆ. ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುವುದಕ್ಕೆ ನಾನು ಹೇಳಿದ್ದಲ್ಲ, ಮತ್ತೆ? ಕೇವಲ ಪ್ರದರ್ಶನ. ನೀವು ನಿಮ್ಮಷ್ಟೇ ಮುಂದುವರಿಯುತ್ತಿದ್ದಾದ್ರೆ ಪರಿಸ್ಥಿತಿ ವಿಕೋಪಕ್ಕೆ ತಲುಪುವುದಕ್ಕೂ ಸಾಧ್ಯ. ಗುರುಗಳೇ, ಹಾ. ನೀವು ಕಳಿಸಿದಷ್ಟನ್ನೇ ನಾವು ಮಾಡುವುದಿದ್ರೆ ಹಾ. ನಮ್ಮ ಸ್ವಂತಿಕೆ ಏನುಂಟು ಗುರುಗಳೇ? ಸ್ವಂತಿಕೆ ಇಲ್ಲಿ ಅಗತ್ಯ ಇಲ್ಲ. ಒಂದೊಂದು ಸಂದರ್ಭದಲ್ಲಿ ಪ್ರಯೋಜನ ಬೀಳಲೂಬಹುದು. ಸರಿ ಸರಿ. ಆದರೆ ಇವತ್ತಿಗೆ ಇಲ್ಲಿ ನಿಮ್ಮದೆಷ್ಟು ಸಾಕು. ಈಗ ನಾನು ಇನ್ನು ಬೇಡುವ, ಪರೀಕ್ಷೆ ಬೇಡುವ, ಬದುಕಿದೆ ತಮ್ಮ. ನಿನಗೆ ಅವಕಾಶ ಸಿಗ್ಲಿಲ್ಲಲ್ಲ, ನಿನಗಾದ್ರೂ ತಲೆಗೆ ಹೊಡಿಲಿಕ್ಕೆ ಸಿಕ್ಕೊಂಡು ಎನ್ನಲು ಧರ್ಮದ ಎನ್ನಲು ಧರ್ಮ ಜಗತ್ತು ನಮಿಸುತ್ತ ಎನ್ನಲು ಧರ್ಮದ ನಮಿಸುತ್ತ ಧನುಷರ ಕೊಂಡಾಗ ತೋರ್ತು ಅನಿಮಿಷ ರೂಪಗಳಿಗೆ ವಿದ್ಯವ ಏನನೆಂಬೆ ಅನಿಮಿಷ ರೂಪಗಳಿಗೆ ವಿದ್ಯವ ಏನನೆಂಬೆ
ಧರ್ಮರಾಯ ಪಾದಾಂಬುಜಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೇಳು ಗುರುಗಳೇ. ವಿದ್ಯಾ ಪರೀಕ್ಷೆಯನ್ನು ಪರೀಕ್ಷಾ ರಂಗದಲ್ಲಿ ಒಡ್ಡುತ್ತಾ ಇದ್ದೀನಿ. ಹೌದಪ್ಪ. ಮತಿಯನ್ನು ನಿಕಷಕ್ಕೆ ಒಡ್ಡುವಂತ ಪ್ರಯತ್ನದಲ್ಲಿ ತಾವಿದ್ದೀರಿ ಗುರುಗಳೇ. ಸಂತೋಷವೇನು, ಕಲಿತಂತ ವಿದ್ಯೆಯ ಪ್ರಯೋಗ ಎನ್ನುವುದು ಆಯಿತು ಅಂತಾದ್ರೆ ನಾವು ಕಲಿತದಕ್ಕೂ ಸಾರ್ಥಕ, ತಾವು ಕಲಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅಷ್ಟೇ ಅಲ್ಲದೆ ತುಂಬಿದ ಜನಸಮುದಾಯಕ್ಕೆ ನಾವೆಲ್ಲ ಎಷ್ಟರವರು ಎನ್ನುವಂತ ಮನವರಿಕೆಯೂ ಆಗುತ್ತದೆ. ಮುಂದಿನ ಅಸ್ಥಿನಾವಧಿಯಲ್ಲಿ ಬೆಳೆದು ಬಾಳಬೇಕಾದಂತ ನಮ್ಮನ್ನು ಧೀಮಂತರನ್ನಾಗಿಸುವಂತ ಪ್ರಯತ್ನದಲ್ಲಿ ತಾವಿದ್ದೀವಿ. ಅಲ್ಲದೆ ಹೋದ್ರೆ ವನದಲ್ಲಿ ವಿವರಿಸಬೇಕಾದಂತ, ವನದಲ್ಲಿ ವಾಸ ಮಾಡಬೇಕಾದಂತ ನಮಗಳಿಗೆ ಈ ಒಂದು ಅಸ್ಥಿನಾವಧಿಯಲ್ಲಿ ಜಾಗವನ್ನು ಕೊಟ್ಟು ಅಷ್ಟೇ ಅಲ್ಲ, ಬೇಕಾದಂತ ವಿದ್ಯೆಯನ್ನು ಕಲಿಸಿದವರು ತಾವು. ಸಂತೋಷ ಗುರುಗಳು. ನೀವು ಒಡ್ಡುವಂತ ಪರೀಕ್ಷೆಗೆ ನಾನು ಶಿರಸ್ಸಗ್ಗಿಸಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ಇದು ಪರೀಕ್ಷಾ ರಂಗವಲ್ಲ, ಧಾರ್ಮಿಕ ಕಾರ್ಯಕ್ರಮ. ಪರೀಕ್ಷೆಯ ಮಧ್ಯೆ ಪ್ರವಚನ ನನಗೂ ಗೊತ್ತಿರ್ಲಿಲ್ಲ. ಇದು ವಿನಾಯಕತ್ವದ ಇಲ್ಲಿ ಕಾಣುತ್ತೆ. ಇವತ್ತು ಬಿಡಲಿ. ಒಳ್ಳೆದಾಗಿದೆ, ತೊಂದರೆ ಇಲ್ಲ. ಈ ಹಾಗೆ ಕಾಣಬಹುದು. ಇದು ಯಾಕೆ ಒಳ್ಳೆಯ ವಿಷಯ. ಇವ ಹೇಳಿದಂತೆ ಯಾವುದೇ ಒಂದು ಅಕ್ಷರ ಕೂಡ ನಿನ್ನಲ್ಲಿ ಇರ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ನಮ್ಮದು ಪರೀಕ್ಷಾ ರಂಗದಲ್ಲಿ ಇರಲಿಲ್ಲ. ಅಲ್ಲ, ನನಗೆ ವಿದ್ಯಾರ್ಜನೆಯನ್ನು ಮಾಡುವಾಗ ನೀವು ಆವಾಗ ಒಂದು ಶಬ್ದ ಹೇಳ್ತಿದ್ದೀರಿ. ಯಾವುದು ನೆನಪುಂಟ ನಿಮಗೆ? ಇಲ್ಲೋ ಯಾವ್ದು? ಮತ್ತೆ ನನಗೆ ಹೇಗೆ ನೆನಪಿರು? ಆಗಲಿ ಮಗು, ನಿಮಗೂ ಕೂಡ ಅವಕಾಶವಿದೆ. ಬಿಲ್ಲು ವಿದ್ಯೆಯಲ್ಲಿ ಪ್ರವೀಣ ಅಲ್ವಿ? ಮೊದಲಾಗಿ ವಂದಿಸಿಕೊಂಡಿದ್ದೇನೆ ಗುರುದೇವ, ಮಗು ವಂದಿಸಿಕೊಂಡಿದ್ದೇನೆ. ಹೇಳು. ನಾವು ಬೇಕಾದಷ್ಟು ವಿದ್ಯೆಯನ್ನು ಕಲಿತಿದ್ದೇವೆ. ಹಾಗಂತ ಕಲಿತಂತಹ ವಿದ್ಯೆಯನ್ನು ಪ್ರದರ್ಶಿಸುವುದಕ್ಕೆ ಒಂದು ವೇದಿಕೆ ನಮಗೆ ಸಿಗ್ಲಿಲ್ಲ. ಹಾಗಂತ ಗಂಧದ ಕೊರಡನ್ನು ಮೂಲೆಯಲ್ಲಿಟ್ರೆ ಅದರ ಪರಿಮಳ ಗೊತ್ತಾಗುವುದಿಲ್ಲ, ಚೆನ್ನಾಗಿ ಅರಿಯಬೇಕು. ಹಾಗಾಗಿ ನನ್ನ ಅವಕಾಶವನ್ನು ಕೊಟ್ಟದ್ದು ಹೌದು ಅಂತಾದ್ರೆ ನನ್ನ ಕಲಿತಂತಹ ವಿದ್ಯೆಯನ್ನು ನಾನು ಪ್ರದರ್ಶಿಸುತ್ತೇನೆ. ಮಗನೇ, ಸ್ವಲ್ಪ ಮಾತಾಡಿದ್ರೆ ಎಷ್ಟು ಪರಿಣಾಮ. ಇಲ್ಲಿ ಪರೀಕ್ಷಾ ರಂಗ ಉಂಟು. ಇವತ್ತೇ ಎಲ್ಲ ಪ್ರಚಾರ, ಅದು ಯಾವತ್ತೇ ಪ್ರಚಾರ ಆಗಿದೆ ಮಗನೇ. ಇವತ್ತು ಅದಕ್ಕೆ ಅವಕಾಶ ಒದಗಿ ಬಂತು. ಪ್ರಯತ್ನ ಪಟ್ಟು ಏನಕ್ಕೇನು ಮಾಡಿ ಅಷ್ಟು ಸಾಮರ್ಥ್ಯವರಲ್ಲಿದೆ, ಇಷ್ಟು ವಿಶ್ವಾಸ ನನಗಿದೆ. ಆಯ್ತಲ್ಲ, ಆಯ್ತಲ್ಲ.
ಬೀಜರಗಳ ಚಾಲರಿಯಾಗವ ಮಳಿಸಿದ ಕುದಲ ಮೊಟ್ಟ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಹೇಳುವಾಗ ನೀವು ಅದೆಷ್ಟು ವಿದ್ಯೆಯನ್ನು ನಮಗೆ ಕಲಿಸಿಕೊಟ್ಟಿದ್ದೀರಿ. ಇಷ್ಟರವರೆಗೆ ನಮಗೆ ಅವಕಾಶ ಎನ್ನುವುದು ಸಿಗಲಿಲ್ಲ. ಈ ಹೊತ್ತಿನಲ್ಲಿ ವೇದಿಕೆಯನ್ನು ನಮಗೆ ಕೊಟ್ಟಿದ್ದೀರಾ. ಹಾಗಿದ್ರೆ ನಾವು ಕಲಿತಂತಹ ವಿದ್ಯೆಯನ್ನು ನಾವು ಪ್ರದರ್ಶನ ಮಾಡಲೇಬೇಕು. ಕೆಲವರಿಗೆಲ್ಲ ಎಷ್ಟು ಅವಕಾಶ ಸಿಕ್ಕಿದ್ರು ಸಾಕಾಗುದಿಲ್ಲ. ಹೌದೌದು. ಮಾತ್ರವಲ್ಲ, ಅವರಿಗೆ ತುಂಬಾ ಅವಕಾಶ ಬೇಕು. ಇನ್ನು ಕೆಲವರಿಗೆ ಹೇಗೆ, ಅವರಿಗೆ ಸಣ್ಣ ಪಾತ್ರ ಆಗುವುದಿಲ್ಲ, ದೊಡ್ಡ ಪಾತ್ರವೇ ಸಿಗ್ಬೇಕು ಅಂತ ಆಸೆ ಪಡ್ತಾರೆ. ಗುರುಗಳೇ, ನಾನೊಂದು ಮಾತು ನಿಮ್ಮಲ್ಲಿ ಕೇಳಲಿ. ಪಾತ್ರ ಎಷ್ಟೇ ಸಣ್ಣದಾಗಿರಲಿ, ಅಲ್ಲಿ ಬಂದು ಏನು ಮಾಡ್ತಾರೆ ಎನ್ನುವುದು ಮುಖ್ಯವಾಗ್ತದೆ. ಹೌದು ಮಗನೇ, ಅಲ್ವೇ ತಾನೆ? ನೀವು ಕಲಿಸಿಕೊಡುವಂತಹ ವಿದ್ಯೆಯನ್ನು ನಾವು ಇಷ್ಟರವರೆಗೆ ಕಲಿತಿದ್ದೇವೆ ಎನ್ನುವಂತಹ ಆತ್ಮವಿಶ್ವಾಸ ನಮಗೆ ಉಂಟು. ಹಾಗಿದ್ರೆ ಈ ಹೊತ್ತಿನಲ್ಲಿ ನಮಗೆ ಅವಕಾಶವನ್ನು ನೀವು ಕೊಡಬೇಕು. ನಿಮ್ಮ ಆಶೀರ್ವಾದದ ಬಲವೊಂದು ನಮ್ಮ ಮೇಲೆ ಉಂಟುಂಟಾದ್ರೆ ನಾವು ಯಾವ ಕೆಲಸವನ್ನು ಮಾಡುವುದಕ್ಕೂ ಸಿದ್ಧರಿದ್ದೇವೆ. ಆಶೀರ್ವಾದ. ನಾಟಕ ಉಂಟಾ? ಯಾಕೆ? ಇದು ಯಾವುದ್ರಲ್ಲಿ ಪಾತ್ರ? ಗುರುಗಳೇ, ಅದಕ್ಕೆ ಹೇಳಿದ್ರು ಕೆಲವರೆಲ್ಲ ಅಧಿಕ ಪ್ರಸನ್ನ ಅದು ಮಾತಾಡ. ನೋಡಿ 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 ನೋಡಿ, ಪ್ರಸಂಗದ ಒಳಗಿಲ್ಲದೆ ಮತ್ತೊಬ್ಬರಿಗೆ ಅಧಿಕ ಪ್ರಸಂಗ. ಹೌದು, ಇದು ಪಾತ್ರ ಯಾವುದ್ರಲ್ಲಿ? ನಾವು ಮಾತಾಡುವಾಗ ಇನ್ನೊಬ್ಬರು ಯಾಕೆ ಮಾತಾಡ್ತಾರೆ? ಮನೋರಂಜನಾ ಕಾರ್ಯಕ್ರಮ. ಯಾಕೆಂದ್ರೆ ಕಾರ್ಯಕ್ರಮದಲ್ಲಿ ಅವ ನಿಜವಾಗಿ ಒಳ್ಳೆ ಮಾತಾಡುವವ, ಸರಿಯಾದ ಪ್ರತಿಸ್ಪರ್ಧಿ ಸಿಕ್ಕದೆ ಸೋತದ್ದವ. ಒಂದು ವಿಷಯ ಮಾತ್ರ, ಏನು? ಬಹುಶಃ ಪ್ರತಿಸ್ಪರ್ಧಿ ಮಾತಾಡಿದಕ್ಕೆ ಉತ್ತರ ಕೊಡುದಿಲ್ಲ ಕಾಣಿಸ್ತದೆ. ಅವನದ್ದೇ ನಿಶ್ಚಯ ಮಾತಾಡ. ಇನ್ನೊಂದು ವಿಷಯ ಹಾಗೆ ಅಂತ ನಾನೊಂದಿನಲ್ಲಿ ಮಾತಾಡಬಲ್ಲೆ, ಆದ್ರೆ ಪರೀಕ್ಷೆ ರಂಗಲ್ಲೋ. ಗುರುಗಳೇ, ನೀವು ನನ್ನಲ್ಲಿ ಮಾತಾಡುದು ಬೇಡ, ನಿಮ್ಮಲ್ಲಿ ನನ್ನ ವಿಷಯ ಇಲ್ಲ. ಅದಕ್ಕೆ ನಾನು ಹೇಳುತ್ತೇನೆ. ನಮೋ ನಮಃ. ಗುರುಗಳೇ, ವಿಕರ್ಣ, ಪವಿತ್ರವಾದಂತಹ ಪಾದಕ್ಕೆ ನಮೋ ನಮಃ. ನೋಡಿ ಗುರುಗಳೇ, ಈ ನಮೋ ಎನ್ನುವ ಶಬ್ದಕ್ಕೆ ಎಷ್ಟು ಮರ್ಯಾದೆ ಉಂಟು. ಯಾಕೆ? ಒಳ್ಳೆದಾಗಿದೆ. ಗುರುಗಳು ಹೇಳಿಕೊಟ್ಟಿದ್ದಾರೆ. ಅದೇ ಗುರುಗಳೇ, ಈ ಸಮಯಕ್ಕಾಗಿ ಅದೆಷ್ಟೋ ದಿವಸಗಳಿಂದ ಕಾಯ್ತಾ ಇದ್ದವ ನಾನು. ಯಾಕಂದ್ರೆ ತುಂಬಿದಂತಹ ಸಭೆ ಕ್ಷತ್ರಿಯ ಹೋರಾಟಂತಹ ನಮ್ಮ ಪರಾಕ್ರಮವನ್ನು, ಆ ವಿದ್ಯೆಯನ್ನು ನೋಡುವುದಕ್ಕೆ ಬಂದು ಸೇರಿದವರು ಅದೆಷ್ಟೋ ಮಂದಿ ಇದ್ದಾರೆ. ಇಷ್ಟು ಸಭಿಕರ ಮುಂದೆ ನನ್ನ ವಿದ್ಯೆ ಏನು ಅನ್ನೋದು ತೋರಿಸುವುದಕ್ಕೆ ಸಿದ್ಧರಿದ್ದೇನೆ. ತಮ್ಮ ಬಿಡಬೇಡ. ದುಡುಕಬೇಡಿ, ದುಡುಕಿನಿಂದ ಅಜ್ಜಯ್ಯ, ಇಬ್ಬರಿಗೂ ವಂದಿಸಿದವರಿದ್ದಾರೆ. ಎಲ್ಲರ ಪ್ರದರ್ಶನವನ್ನು ಮಾಡಿದ್ದಾರೆ. ನನ್ನ ಪ್ರದರ್ಶನವನ್ನು ಮಾಡುವುದಕ್ಕಾಗಿ ಮುಂದೆ ಬಂದಿದ್ದೇನೆ. ನನ್ನ ಎದುರಿಗೆ ಯಾರು ಬರುತ್ತಾರೆ? ತಮ್ಮ ನಿನಗೆ ಅವಕಾಶ ಸಿಗಲಿಲ್ಲ.
ಏನೆಂಬುದನ್ನು ಈಗ ತೋರಿಸಿ. ಹಸ್ತಿನಾವತಿಯ ತುಂಬಿರುವಂತಹ ಮಹಾಸಭೆ ಎಲ್ಲವರೂ ಕೂಡ ಇಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದಾರೆ. ಹಸ್ತಿನಾವತಿಯ ರಘುವರರಿಗೆ ಏರ್ಪಟ್ಟಿರುವಂತಹ ಈ ಪರೀಕ್ಷಾ ರಂಗ ಪ್ರತಿಯೊಬ್ಬರು ಅವರವರದ್ದಾಗಿರುವಂತಹ ಸಾಧನೆಯನ್ನು ಮಾಡಿ ತೋರಿಸುವ ಮೂಲಕ ಗುರುಗಳ ಮೆಚ್ಚುಗೆಯ ಪಾತ್ರರಾಗಿದ್ದಾರೆ. ಆದ್ರೆ ಸಭೆಯ ಮಧ್ಯದಿಂದ ಕೇಳಿ ಬರುತ್ತಿರುವಂತಹ ಮಾತೇನು, ಪಾರ್ಥ ಯಾಕೆ ಹಿಂದುಳಿದ, ಪಾರ್ಥ ನಿಜವಾಗಿ ಹಿಂದುಳಿದಾನೆ ಅಲ್ಲ, ಇವರು ಉಳಿಸಿದ್ರೆ ಹಾಗಿದ್ರೆ ಯಾವುದೋ ಒಂದು ಉದ್ದೇಶ ಇರಬೇಕು ತಾನೆ. ಗುರುಗಳಲ್ಲೇ ಕೇಳ್ತೇನೆ ನೋಡೋಣ. ಗುರುಗಳ ಪಾದಗಳಿಗೆ ಪ್ರಣಾಮ ಸಲ್ಲಿಸ್ತಾ ಇದ್ದೆ. ಅರ್ಜುನ ಎದ್ದೇಳು. ಗುರುವರಿಯ ಏನ ಎಲ್ಲವರಿಗೂ ಕೂಡ ಅವಕಾಶವನ್ನು ಕೊಟ್ಟವರು ನೀವು. ಹೌದು, ಎಲ್ಲವರೂ ಕೂಡ ಅವರು ಕಲಿತಿರುವಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಿದ್ದಾರೆ. ನಿಮ್ಮ ಹೊಗಳಿಕೆಯ ಪಾತ್ರರಾಗಿದ್ದಾರೆ. ಆದ್ರೆ ನೋಡಿದ್ದೀರ ಸ್ವಾಮಿ, ಏನು ಎಲ್ಲವರೂ ಕೂಡ ಕೇಳ್ತಾ ಇದ್ದಾರೆ, ಪಾರ್ಥ ಯಾಕೆ ಹಿಂದುಳಿದ, ಪಾರ್ಥ ಯಾಕೆ ಹಿಂದುಳಿದ. ಹೌದೇ, ಅದು ನಾನು ಹಿಂದುಳಿದದ್ದೇ ಅಲ್ಲ, ನೀವು ಉಳಿಸಿದ್ದೆ. ಏನು ಅಂತ ಅರ್ಥ ಆಗುದಿಲ್ಲ ನನಗೆ. ಮಗನೇ, ಓ ನೀನು ಕೂಡ ಹಿಂದುಳಿಯೋದಕ್ಕೆ ಸಾಧ್ಯವಿದೆ ಮಗನೇ. ಮತ್ತೆ ಯಾಕೆ ನೀನು ಮುಂದೆ ಬರಬೇಕು ಅಂತಲೇ ನಾನು ಇಷ್ಟೆಲ್ಲ ಶತ ಪ್ರಯತ್ನ ಪಟ್ಟದ್ದು ಮಗನೇ. ಅಂದ್ರೆ ಆದ್ರೆ ಇವರಿಗೆ ಕೊಟ್ಟಂತ ಅವಕಾಶವೇ ಬೇರೆ. ನಿನಗೆ ಪ್ರತ್ಯೇಕ ಅವಕಾಶವನ್ನು ನಾನು ಕಲ್ಪಿಸ್ತಾ ಇದ್ದೇನೆ. ಏನಯ್ಯ ನಿಮ್ಮದು ಸ್ವಲ್ಪ ಪಕ್ಷಪಾತ ಉಂಟಾ? ಯಾಕೆ ಮತ್ತೆ ಪ್ರತ್ಯೇಕ ಎಲ್ಲ ಇಂಥದ್ದು ಬರೀ ಹಾಗಲ್ಲ, ನೀವೆಲ್ಲ ಗದಾಯುದ್ಧದಲ್ಲಿ ಪ್ರವೀಣರು. ಹೌದು. ಆದ್ರೆ ಇವ ಹಾಗಲ್ಲ, ಇವ ಬಿಲ್ಲು ವಿದ್ಯೆಯಲ್ಲಿ ಪ್ರವೀಣ. ಇದು ನಾವೆಲ್ಲ ಬೇಗ ಬೇಗ ಮುಗಿಸಿ ಕೊನೆಗೆ ಅವನಿಗೆ ಸಮಯ ಇರ್ತದ ಅಲ್ಲ, ಮತ್ತೆ ನೀವು ಮುಗಿಸಿದ್ರು ಕೂಡ ಕೊನೆಯವರೆಗೆ ಬೇಕಾಗುತ್ತೆ ಇಲ್ಲಿ. ಮಗನೇ, ನನ್ನನ್ನೊಂದು ಕೊಳಯಿಸದೆ ನಿಮ್ಗೆ ನಿದ್ದೆ ಬರುದಿಲ್ಲ. ಯಾಕಪ್ಪ, ಶಾಸ್ತ್ರವಿದ್ಯೆ ಎಲ್ಲವನ್ನು ಕೂಡ ನಿನಗೆ ನಾನು ಕಲಿಸಿದ್ದೇನೆ. ಆದ್ದರಿಂದ ಬಿಲ್ಲು ವಿದ್ಯೆಯಲ್ಲಿ ನೀನು ಎಷ್ಟೇ ಮಟ್ಟಿಗೆ ಮೇಲೆ ಬಂದಿದ್ದೀಯ ಎಂಬುದು ತೋರಿಸಿಕೊಡ್ಲಿಕ್ಕೆ ಬೇಕಾಗಿ ನಿನಗೊಂದು ಅವಕಾಶವನ್ನು ಕೊಡ್ತಾ ಇದ್ದೇನೆ. ಏನಾಜ್ಞೆಯನ್ನು ಮಾಡ್ತೀರಾ ಅದನ್ನು ಪೂರೈಸುವುದಕ್ಕೆ ನಾನು ಮಗನೇ, ಓ ನೋಡಲ್ಲಿ ಪಾಂಡದಲ್ಲಿ ತೈಲ ಕಾಣ್ತಾ ಇದೆ ತಾನೆ, ಅದು ಮೇಲೆ ಒಂದು ಗಿಳಿಯು ತಿರುಗುತ್ತಾ ಇದೆ. ಮೇಲೆ ನೋಡಬಾರದು, ಕೆಳಗೆ ತೈಲ ಬಾಂಡವನ್ನು ನೋಡಿ ಮೇಲೆ ಬಾಣವನ್ನು ಪ್ರಯೋಗ ಮಾಡಿ ಆ ಗಿಳಿಯ ಕಣ್ಣನ್ನು ತೆಗಿಬೇಕು. ಪ್ರಯತ್ನ ಮಾಡು. ಒಳ್ಳೆ ನಿಮ್ಮ ಆಶೀರ್ವಾದ. ಗುರುಗಳೇ, ಮೇಲೆ ಒಂದು ಮೀನಿಟ್ಟು ಕೆಳಗೆ ಬಿಸಿ ಎಣ್ಣೆ ಇಟ್ಟಿದ್ರೆ ಏನಾದ್ರು ಪ್ರಯೋಜನ ಆಗ್ತಿತ್ತು. ಅಲ್ಲ ಗುರುಗಳೇ, ಇದು ಎಣ್ಣೆ ಯಾಕೆ ಬೋಂಡದಲ್ಲೇ ಇಡುದು? ಬಾಂಡ ಅಲ್ಲ ಮಗನೇ, ಬಾಂಡ. ನಿನಗೆ ಅಂತದ್ದೇ ಕೇಳಬಹುದು ಮಗನೇ. ಅಷ್ಟೇ ಸಾಕಾಗುದಿಲ್ಲ ಮಗನೇ. ಮುಂದೇನಪ್ಪ? ಹೋದಲ್ಲಿ ನೋಡು, ಮಾವಿನ ಮರದಲ್ಲಿ ಹಲವು ಮಾವಿನ ಕಾಯಿಗಳು ಕಾಣುತ್ತಾ ಇದೆ. ಮಧ್ಯದಲ್ಲಿ ಒಂದು ಹಣ್ಣು ಕೂಡ ಕಾಣುತ್ತಾ ಉಂಟು. ಆ ಗೊಂಚಲಲ್ಲಿದ್ದಂತ ಹಣ್ಣಿಗೆ ಯಾವ ತೊಂದರೆ ಆಗದೆ ಅದರಲ್ಲಿದ್ದಂತ ಒಂದೇ ಒಂದು ಕಾಯಿ ಮಾವನ್ನು ಕೆಳಗೆ ಉದುರಿಸಿ ನೋಡೋಣ. ಅಪ್ಪಳೆ ಯಾವುದನ್ನು ಸೂಚಿಸಿದ್ದೀರೋ ಅದನ್ನ ನಾವು ಕಲ್ಲು ಹೊಡೆದು ಕಾಯಿ ಉದುರಿಸುವುದಕ್ಕೆ ಒಂದು ಬಾಣ, ಅದಕ್ಕೆ ಭಾರಿ ಹುಡುಕಿದ್ರೆ ಒಂದು ಶಬ್ದ ಸಿಗ್ತದೆ ಗುರುಗಳು. ಯಾವುದು? ಹೊಂದಾಣಿಕೆ ಜೋಡಣೆ ಅಂತ. ಇದು ಮೊದಲೇ ಎಲ್ಲ ಮಾತಾಡಿಕೊಂಡು ಅಲ್ಲಲ್ಲಿ ಇದು ತೀರ್ಮಾನ. ನಿನ್ನ ಶಬ್ದವನ್ನು ಎಲ್ಲಿಗೆ ಹಾಕಬೇಕು ಅಂತಲೇ ಗೊತ್ತಾಗುದಿಲ್ಲ ಮತ್ತೆ ನಾವು ನಿಮ್ಮಲ್ಲಿ ಕಲ್ತದ್ದು ಕಡಿಮೆ ಮಗನೇ. ಬಹಳಷ್ಟು ಸಂತೋಷವಾಯ್ತು ಮಗನೇ, ನಾನು ಕಲಿಸಿದ್ದಕ್ಕೆ ಸಾರ್ಥಕವಾಯ್ತು ಎಂಬಾಗ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೇನೆ, ಭಾರತ ಏವೋ ಧನುರ್ಧರ. ಆದ್ರೆ ಸಂತೋಷವಾಯ್ತು ಮಗನೇ.
ಈಗ ನನಗೆ ಕಾಣುವಾಗ ಗೊತ್ತಾಗ್ತದೆ. 100 ಮಂದಿಗಳಿದ್ದೇವೆ. ತಮ್ಮ ಸಿಟ್ಟು ಬಂದಿದೆ ಅಂತ ಹೇಳಿ ಗೊತ್ತಾಗುದಲ್ಲ, ಅದು ಮುಖ ನೋಡೋ ಗೊತ್ತಾಗ್ಬೇಕು. ಅಲ್ಲ ಅವ್ರಿಗೆ ಗೊತ್ತಾಗ್ಬೇಕಲ್ಲ. 100 ಮಂದಿಗಳಿದ್ದೇವೆ. ಈ 100 ಮಂದಿಗಳತ್ರ ಒಬ್ಬರ ಹತ್ರ ಒಂದು ಬಿಲ್ ಇರ್ಲಿಕ್ಕಿಲ್ಲ. ಏನಂತ ಭಾವಿಸಿದ್ದೀರಿ? ಈಗ ಬಿಲ್ಗಾರಿಕೆ ಕುರಿತಾಗಿ ಎಂತದ್ದು ಹೇಳಿದ್ರಿ? ಒಂದು ಶಬ್ದ ಹೊಗಳಿದ್ದು ಎಂತ ಭಾರತ ಧನುರ್ಧರ. ಏವ ಧನುರ್ಧರ. ಯಾವ ಧನುರ್ಧರ? ಯಾವ ಧನುರ್ಧರ ಅಂತ ಎಲ್ಲರಲ್ಲೂ ಧನುರ್ಧರ. ಬಿಲ್ಗಾರಿಕೆಗೆ ಈ ಮಣಿಗಂಟು ಅಂತ ಗುರುಗಳು ನೋಡಿ, ಇದಕ್ಕೆ ಹೆಸರು. ಈ ಮಣಿಗಂಟು ಹೀಗೆ ನಿಘಂಟು ಯಾರ ಹತ್ರ ತಿರುಗುದನ್ನು ಗೊತ್ತಿರ್ತದೆ. ಅಂತವರಿಗೆ ಈ ಶರ ಪ್ರಯೋಗದ ಚಮತ್ಕೃತಿ ಹೇಗೆ ಬೇಕಾದ್ರೂ ಮಾಡುವುದು. ಅದು ಹೆಚ್ಚಾಗಿ ಹೇಳ್ಬೇಕು ಅಂತಾದ್ರೆ ಈ ಕೈಗಳು ಸಡಿಲವಾಗಿ. ನೀನು ಬಾಣದ ವಿಷಯ ಹೇಳುವುದ, ಚೆಂಡೆಗೋಲಿನ ವಿಷಯ ಹೇಳುವುದು? ಅಲ್ಲ, ಬಾಣದ ವಿಷಯ. ಈ ಬಿಲ್ವಿದ್ಯೆ ಉಂಟಲ್ಲ, ನೀವು ಬೇಸರ ಮಾಡಬಾರ್ದು, ಅಂತ ಮಾತು ಹೇಳಬಾರದು. ಹಾಗಲ್ಲ. ಯಾಕಂದ್ರೆ ಕೆಲವೊಂದು ವಿಷಯಗಳು ನಾವು ಹೇಳದೆ ಉಪಾಯ ಇಲ್ಲ. ಹೆಣ್ಣು ಮಕ್ಕಳಿಗೆ ಇದನ್ನು ಕಲಿಯುವುದಕ್ಕೆ ಸುಲಭ. ಅಂತದ್ದನ್ನೆಲ್ಲ ನಾವು ಅದನ್ನೆಲ್ಲ ಆರಿಸಿದ್ದಿಲ್ಲ. ನಮ್ಮದೇನಿದ್ರು ಗಂಡು ಕಲಿ, ಗದಾ ಯುದ್ಧವೋ ಮುಷ್ಟಿ ಯುದ್ಧವೋ. ಮತ್ತೆ ಪುಣ್ಯಾತ್ಮ ಈ ಕಲೆಯಲ್ಲಿರುವ ಕೆಲವು ಹೆಣ್ಣು ಮಕ್ಕಳು ಸಭೆಯಲ್ಲಿದ್ದಾರೆ, ಜಾಗ್ರತೆ ಮಾಡಿ. ಯಾವ ಕಲೆಯಲ್ಲಿ? ಇದೇ ಯುದ್ಧ ಕಲೆಯಲ್ಲಿರುವವರು. ಹೌದಾ? ಇದು ಹೆಣ್ಣು ಮಕ್ಕಳೊಟ್ಟಿಗೆ ಯುದ್ಧ ಉಂಟು, ನಮಗಿಲ್ಲದ. ಇದ್ದರೂ ನಿನಗಿಲ್ಲ. ಅದೇ ಯಾಕಂದ್ರೆ ಅವರಿಗೆ ಮುಂದೆ ಅವಕಾಶ ಬೇಕು ಅಂತಾದ್ರೆ ನಮ್ಮೊಟ್ಟಿಗೆ ಬರುವುದು ಬೇಡ. ಅವಕಾಶ ಆಗಲಿ ಗುರುಗಳು. ನಾನು ಯಾವ ವಿಷಯಕ್ಕೆ ಸಿಟ್ಟುಕೊಂಡು ಬಂದದ್ದು? ಅದೇ ಮನವೇ ಆಯ್ತು ನನಗೆ. ಶಸ್ತ್ರಾಸ್ತ್ರಗಳ ಪ್ರಯೋಗ. ಪಾರ್ಥನೇನು ಅವನ ತಮ್ಮಂದಿರು ಬಂದ್ರು. ಅಲ್ಲ, ಅವರ ವಿಷಯ ಬೇಡ. ಪಾರ್ಥ ಏನು ಎಂಬುದನ್ನು ಬೇಕಾದ ಈಗ. ಪಾರ್ಥನೇನ? ಪಾರ್ಥ ಅಂತ ನಿಘಂಟು ಆಯ್ತು ಈಗ. ಹೌದೌದು. ಹಾಗಾದ್ರೆ ದುಶ್ಯಾಸನ ಏವ ಧನುರ್ಧರ. ನಾಳೆ ತಮ್ಮ ಯಾವ ನೀನು ಅವನೇ ಅಂತ 3 ಸಲ ಕೇಳಿದ್ರೆ ನಿನಗೆ ಹೆದರಿಕೆ ಆಗಿದೆ ಅಂತ ಆಗ್ತದೆ. ಅಲ್ಲಲ್ಲ, ಮತ್ತೆ ಅವನ ಹೆದರ್ಲಿ. ಹಾಗೆ ಏನೇ ಇರ್ಲಿ ಗುರುಗಳೇ, ನಿಮ್ಮ ಆಶೀರ್ವಾದ ಆಗಲೇ ಬೇಡಿದ್ದೆ, ಆಗದೆ ಉಂಟು. ಹಾಗಿರುವಾಗ ಮತ್ತೊಮ್ಮೆ ಆಶೀರ್ವಾದ ಬೇಡಿದ್ರೆ 100 ಜನರಲ್ಲಿ ನಾವು ಸಣ್ಣವರಾಗ್ತೇವೆ. ಏನೇ ಇರ್ಲಿ, ಸಿದ್ಧನಾಗುವುದಾದ್ರೆ ನಾನು ಪ್ರಯೋಗಿಸ್ತೇನೆ. ಹೌದಾ? ಕೇಳಿ ಬೇಡ ಅಂತಂದ್ರೆ ಬೇಡ. ಅಲ್ಲ, ಪಾರ್ಥ ಅವನಿಗೂ ಒಂದು ಆಸೆ ಉಂಟು. ಬಿಲ್ಲು ವಿದ್ಯೆಯಲ್ಲಿ ಎಷ್ಟೇ ಭಾಗ ತೋರಿಸಿಕೊಡಬೇಕೆಂಬ ಹಾಗೆ ಅವಕಾಶವನ್ನು ಕೇಳುತ್ತಾ ಇದ್ದಾರೆ. ಮಾವಿನ ಮರದಲ್ಲಿದ್ದಂತಹ ಹಣ್ಣನ್ನು ಕೆಳಗುರುಳಿಸಿದವನ ಹೌದು, ಕೂಡಿದ್ರೆ ಅದನ್ನೇ ಮಾಡಿ ತೋರಿಸಿ. ಯಾವುದು? ಮಾವಿನ ಉಪ್ಪಿನಕಾಯಿ ಬೇಕಾದಷ್ಟುಂಟು. ಮತ್ತೆ ಎಂತದ್ದು ಮಾವಿನ ಅದ್ರಲ್ಲ, ಸುಮ್ಮನೆ ವ್ಯರ್ಥ ಮಾಡುವುದ? ಈ ಬಾಣಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಏನು ಮಾಡಬೇಕೆಂಬುದು ನಾನು ಹೇಳುವುದಕ್ಕಿಂತ ನೀನು ಏನು ಮಾಡುತ್ತೆಂಬುದು ನೀನಾದ್ರೂ ಹೇಳಬಹುದಲ್ಲ. ಅದೇ ಮೊನ್ನೆ ಮಾಡಿದಾಗ ಮಾಡ್ಬೇಕಾ? ಅದು ಇಲ್ಲಿ ಮಾಡುದು ಬೇಡ, ಸ್ಥಳವೇ ಬೇರೆ ಕಲ್ಪಿಸಿಕೊಡ್ತೇನೆ. ಯಾವುದನ್ನು ಹೇಳುವುದು ವಿವರಿಸು. ಅಲ್ಲ, ಮೊನ್ನೆ ಮತ್ತೆ ನನಗೆ ಬಿಸಿಯಾಗಿ ನಾನು ಮತ್ತೆ ಬದಿಗೆ ನಿಂತದಲ್ಲ. ಹಾಗೆ ಅದೇ ಅದು ಸದ್ಯಕ್ಕೆ ಅದನ್ನೇ ಮಾಡುದು ತಮ್ಮ. ಗುರುಗಳ ವಾಕ್ಯ, ವೇದ ವಾಕ್ಯ. ಭುವನೈಕ ವೀರನರ ವಿವಿಧ ಮಂತ್ರಾಸ್ತ್ರದಲ್ಲಿ, ಭುವನೈಕ ವೀರನರ ವಿವಿಧ ಮಂತ್ರಾಸ್ತ್ರದಲ್ಲಿ ಇವಗಿದಿರು ಸುರ ನರಕ ವಿಭಾಗ ತೊಳಗಿಲ್ಲ, ಇವಗಿದಿರು ಸುರ ನರಕ ವಿಭಾಗ ತೊಳಗಿಲ್ಲ. ಭುವನೈಕ ವೀರನರ ಪಾರ್ಥ, ನನ್ನ ಮನದಲ್ಲಿ ಇದ್ದಂತ ಆಸೆಯು ಅದುವೇ ಮಗನೇ. ಬಿಲ್ಲು ವಿದ್ಯೆಯಲ್ಲಿ ನೀನೆಂಬ ಉತ್ತಮನಾಗಬೇಕು ಎಂಬಂತ ಒಂದು ಆಸೆಯನ್ನು ಅಧಿಕವಾಗಿತ್ತು. ಆ ಆಸೆ ಸಂಪೂರ್ಣವಾಗಿ ಇದು ಪೂರೈಸಿದೆಂಬುದಕ್ಕೆ ಅನುಮಾನವೇ ಇಲ್ಲ. ಶಸ್ತ್ರವಿದ್ಯೆಯನ್ನು ಎಲ್ಲವನ್ನು ಕೂಡ ನಾನು ಕಲಿಸಿದ ಹಾಗೆ ಅಷ್ಟೇ ಮಟ್ಟಿಗೆ ಕಲಿತು ವಿದ್ಯಾವಂತನಾಗಿದೆ ಎಂಬುದಕ್ಕೆ ಅನುಮಾನವೇ ಇಲ್ಲ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನೀವು ಹೇಳಿದಂತಹ ಎಲ್ಲಾ ವಿದ್ಯೆಗಳನ್ನು ಪ್ರದರ್ಶನ ಮಾಡುವುದರ ಜೊತೆಯಲ್ಲಿ ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದೆ. ಆದ್ರಿಂದ ಆದರೆ ಹೊಗಳಿದ್ದೇನೆಂಬಾಗಿ ಏರಬಾರದು ಮಗನೇ. ಖಂಡಿತ ಕಾಲಕ್ಕೆ ಏರಲೂ ಬಾರದು, ಮೂರಕ್ಕೆ ಇಳಿಯಲೂ ಬಾರದು. ನೀನು ಧನುರ್ಧರ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾನೇ ಹೇಳುತ್ತಾ ಇದ್ದೇನೆ ಮಗನೇ.
ಸವಿದು ನನ್ನದಾದಂತಹ ಗುರುಮಠದಿಂದ ಬರುತ್ತಾ ಇದ್ದವ ನಾನು. ಆದ್ರೆ ಕೇಳಿದಂತಹ ವಿಚಾರ ಹಸ್ತಿನಾವತಿಯಲ್ಲಿ ಪರೀಕ್ಷೆ, ಆ ಪರೀಕ್ಷೆ ಹೇಗೆ ಯಾವ ರೀತಿಯಲ್ಲಿ ಇರುತ್ತದೆ ಎನ್ನುವ ಹಾಗೆ ನೋಡಬೇಕೆನ್ನುವಂತಹ ಆಸೆಯಿಂದ ಸಭೆಯ ಹಿಂದಿನಿಂದ ಬಂದು ನಿಂತು ನೋಡ್ತಾ ಇದ್ದವ ನಾನು. ಎಲ್ಲರೂ ಅವರಲ್ಲಿರುವಂತಹ ವಿದ್ಯೆಯನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ. ಆದ್ರೆ ಆದ್ರೆ ಕೊನೆಗೆ ಹೇಗೆ ಆದರೆ ಈರುಳ್ಳಿ ಸಲ್ಲಲು ಪಡಕೈ ಮಾಡಲಿ ಎನ್ನೊಡನೆ ಇಲ್ಲಿರುವಂತಹ ಕೌರವ ಪಾಂಡವರು ಅವರಲ್ಲಿರುವಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಎಲ್ಲರೂ ಸರಿ ಸಮಾನವಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಆದ್ರೆ ಇದನ್ನು ನೋಡಿದಂತಹ ಈ ಬ್ರಾಹ್ಮಣರು ಏನು ಹೇಳಿದ್ರು? ಪಾರ್ಥಯೇವ ಧನುರ್ಧರ. ಯಾಕೆ ಹೀಗೆ? ಅವ ಧನುರ್ಧರ ಆಗುವುದಕ್ಕೆ ಹೇಗೆ ಸಾಧ್ಯ? ಧನುರ್ಧರ ಆಗಬೇಕಾದರೆ ಅವನಿಗೆ ಯಾರು ಪ್ರತಿಸ್ಪರ್ಧಿ ಇರಬಾರದು, ಅವ ಅಜೇಯನಾಗಿರಬೇಕು. ಹಾಗಾದರೆ ಆಗಬಾರದು. ನೋಡುವ, ಒಂದು ಕೈ ನೋಡ್ಲೇಬೇಕು. ಏನು ಯಾವುದು? ಅಪರಿಚಿತ, ಪರಿಚಯ ಇಲ್ಲ. ಅದೇ ನೋಡ್ತಾ ಇದ್ದೇನೆ. ಯಾರು ಏನು ಯಾಕೆ ಬಂತು ಅಂತ ಅರ್ಥವಾಗಲಿಲ್ಲ. ಯಾರು ಏನು ಎಲ್ಲಿಂದ ಎನ್ನುವಂತಹ ಪ್ರಶ್ನೆ ಅಲ್ಲ. ಇಲ್ಲಿರುವಂತಹ ಮಕ್ಕಳಿಗೆ ಪರೀಕ್ಷೆ, ಹೌದು, ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಕೊಡಬೇಕಿತ್ತು. ಆದ್ರೆ ನಿಮ್ಮ ಅಂಕ ಸರಿ ಇಲ್ಲ. ತಪ್ಪಿದೇನಾ? ಹೌದು, ಹೇಳಬಹುದಲ್ಲ. ಪಾರ್ಥನನ್ನೇ ಹೊಗಳುತ್ತಾ ಇದ್ದೀರಿ. ಇದ್ದ ವಿಚಾರವನ್ನೇ ಹೇಳಿದ್ದೇನಪ್ಪ ನಾನು. ಅವ ಒಬ್ಬನೇ ಬಿಲ್ವಿದ್ಯೆಗಾರ, ಇನ್ನೊಬ್ಬರು ಸರಿಸಾಟಿ ಯಾರು ಇಲ್ಲ ಎನ್ನುವ ಹಾಗೆ ಹೊಗಳುತ್ತಾ ಇದ್ದೀರಿ. ಈ ಸಭೆಯಲ್ಲಿ ಮತ್ತೊಬ್ಬರನ್ನು ತೋರಿಸಿ ನೀನು ಅಲ್ವಾ? ಈ ಸಭೆಯಲ್ಲಿ ಯಾರೇ ಕಾಣಲಿಲ್ಲ, ಹಾಗಾಗಿ ನಾನು ಎದ್ದು ಬಂದವನಿದ್ದೇನೆ. ನನಗೊಂದು ಅವಕಾಶ ಸಿಗ್ಬಹುದಾ? ನಿನಗ? ಹೌದು. ಏನು ಅವಕಾಶ ಸಿಗದೆ? ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಿನಗೆ ಅವಕಾಶ ಉಂಟು. ಇಲ್ಲಪ್ಪ, ನಾನು ಇದ್ದೇನಲ್ಲ ಜೀವಂತ. ಅರೆ ಕ್ಷಣ ಸೈರಿಸು. ಇದು ನಮ್ಮ ಕೆಲಸ. ಬಾವ ಆಚಾರ್ಯರು ಅಪರಿಚಿತ ಒಬ್ಬ ಬಂದಿದ್ದಾನೆ. ಹೌದು, ನನಗೊಂದು ಅವಕಾಶ ಉಂಟೇ ಎಂಬಂತ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾನೆ. ಕೊಡುವುದಕ್ಕೂ ನನಗಷ್ಟು ಸಮಂಜಸದ ಕಾಣುವುದಿಲ್ಲ. ಆದ್ದರಿಂದ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕಾಗ್ತದೆ. ಅವಕಾಶ ಯಾಚಿಸಿ ಬರುವಾಗ ನಾವು ಕೊಡದೇ ಇದ್ರೆ ನಮ್ದು ತಪ್ಪು ಅಂತ. ಮತ್ತೆ ಸರಿ ಹೇಳಿದ್ರು. ಅದು ವಿಷಯ ಅದು ನೋಡಿ. ಒಳ್ಳೆ ಅವಕಾಶ ಕೊಟ್ಟು ನೋಡೋಣ. ಕೇವಲ ಬಾಯಿ ಮಾತಿನಿಂದಲೇ ಮುಂದುವರಿತಾನೋ ಅಥವಾ ಅರ್ಥದಿಂದಲೇ ಜಾರಿ ಹೋಗ್ತಾನೋ? ಬಾಯಲ್ಲಿ ಮಾತ್ರವೋ ಕೈಯಲ್ಲಿ ಇದೆಯೋ? ಆಚಾರ್ಯರೇ, ಹಾಗಾದ್ರೆ ಒಂದು ಅವಕಾಶ ಕೊಟ್ಟು ನೋಡೋಣ ಅಲ್ಲವೇ? ನಿರೂಪಣೆ ಆಯಿತು ಅಂತಾದ್ರೆ ನನಗೆ ಮಾತಿಲ್ಲ ಮಗನೇ. ಅಷ್ಟು ದಿನ ಮುಂದುವರಿತಿದ್ದಾದ್ರೆ ನಾವು ಕೂಡ ಹಿಂಜರಿಯವರಲ್ಲ. ನಿನ್ನ ಸಾಮರ್ಥ್ಯ, ಬಿಲ್ಲು ವಿದ್ಯೆಯಲ್ಲಿ ಎಷ್ಟು ಜಾಗತೆ ಹೊಂದಿದೆ ಎಂಬುದನ್ನು ಪ್ರದರ್ಶನಗೊಳಿಸಿ ನೋಡೋಣ. ಯಾವ ರೀತಿಯಲ್ಲಿ? ಬೇರೆ ಯಾರೆಲ್ಲ ಪಾರ್ಥ ಯಾವುದೆಲ್ಲ ಮಾಡಿದ್ದಾನೋ ಅದನ್ನೆಲ್ಲ ನೀನು ಕೂಡ ಮಾಡಿ ತೋರಿಸಬೇಕಾಗ್ತದೆ. ಪ್ರಥಮವಾಗಿ ಪ್ರಯೋಗ ಮಾಡಿದೆ ಯಾವುದು? ಅದು ಕೆಳಗೆ ಎಣ್ಣೆ ಕಾಣ್ತಾ ಇದೆಯಲ್ಲ, ಕೆಳಗೆ ನೋಡಿ ಮೇಲಿಂದ ಗಿಳಿಯ ಕಣ್ಣನ್ನು ತೆಗಿ. ಇದು ಇದು ಹಾಗೆ ಮುಂದುವರಿ. ಅದಾದ್ಮೇಲೆ ಹೇಳುದು ನೋಡೋಣ. ಆಮೇಲೆ ಅದು ಅಲ್ಲಿ ಕಾಣುತ್ತಿದ್ದ ಮಾವಿನ ಹಣ್ಣನ್ನು ಆ ಹಣ್ಣು ಬೀಳಬಾರದು. ಒಂದೇ ಒಂದು ಕಾಯಿಯನ್ನು ಬಿಲ್ಲಿದ ಬಾಣದ ಮುಖಾಂತರ ಉದುರಿಸಿ ನೋಡೋಣ. ಅಷ್ಟೇ. ಒಂದು ಕಾಯಿಯನ್ನು ಬಾಣದಿಂದ ಉದುರಿಸಬೇಕಾದ್ರೆ ಎಷ್ಟು ಚಾಕಚಕ್ಯ ಬೇಕು. ಒಳ್ಳೆ. ನಾನು ಆವಾಗ ಉದುರಿಸ್ತಿದ್ರೆ ಇವನಿಗೆ ಅವಕಾಶ ಇರ್ತಿರ್ಲಿಲ್ಲ. ಆ ಮಟ್ಟಿಗೆ ಸಂತೋಷವಾಯ್ತು ಮಗನೇ. ಆಮೇಲೆ ಇನ್ನು ಅವನು ಪ್ರಯೋಗಿಸಿದಂತಹ ಅಸ್ತ್ರಗಳು, ಇದೋ ಆಗ್ನೇಯಾಸ್ತ್ರ, ಇದೋ ವರುಣಾಸ್ತ್ರ, ಇದೋ ವಾಯುವಾಸ್ತ್ರ, ಇದೋ ವಜ್ರಾಸ್ತ್ರ, ಇದೋ ಇಂದ್ರಾಸ್ತ್ರ.
ಏನು ಇಲ್ಲಿದ್ದವರೆಲ್ಲರೂ ಕೂಡ ನಿನ್ನನ್ನು ಹೊಗಳಿದ್ದಾರೆ. ನೀನೇ ಒಪ್ಪಲೇ ಧನುರ್ಧರ ಎನ್ನುವ ಹಾಗೆ ಹೊಗಳಿದ್ದಾರೆ. ಆದ್ರೆ ಅದೆಲ್ಲವೂ ಕೂಡ ಈ ಸಮಯದಲ್ಲಿ ವ್ಯರ್ಥವಾಯಿತು. ಯಾಕೆ ಹೋರಾಟ ಮಾಡುವ ಛಲ ಉಂಟಾ? ನಿನ್ನಲ್ಲಿ ಅಸ್ತ್ರ ಉಂಟಾ? ಬಾ ನನ್ನ ಜೊತೆ ಸುಂದರವಂತಹ ಸಭೆಯಲ್ಲಿ ಪಾರ್ಥ ಯಾವುದನ್ನು ಮಾಡಿ ತೋರಿಸಿದ್ದಾನು ಅದನ್ನು ನಾನು ಕೂಡ ಮಾಡಿ ತೋರಿಸ್ತೇನೆ ಎನ್ನುವಂತಹ ಉತ್ಸಾಹದಿಂದ ಎತ್ತುಕೊಂಡು ಬಂದವನಿ. ತೋರಿಸಿದ್ದೇನೆ. ನಾನು ಯಾವುದನ್ನೆಲ್ಲ ಪ್ರಯೋಗ ಮಾಡಿದ್ದೇನೆ ಅದನ್ನೆಲ್ಲವನ್ನು ಮಾಡಿ ತೋರಿಸಿದ್ದೀನಿ. ಎಲ್ಲರೂ ಕೂಡ ಸಂತೋಷ ಪಡುವುದರ ಜೊತೆಯಲ್ಲಿ ನಾನು ಕೂಡ ಸಂತೋಷ ಪಟ್ಟಿದ್ದೇನೆ ನಿನ್ನದಾಗಿರುವಂತಹ ಸಾಹಸಕ್ಕೆ, ನಿನ್ನ ಸಾಮರ್ಥ್ಯಕ್ಕೆ. ಆದ್ರೆ ಕೊನೆಯ ಕಾಲಕ್ಕೆ ಹೇಳಿದ್ದೇನೆ, ನೀನು ಹೋರಾಟ ಮಾಡ್ತೀಯಾ? ಹೋರಾಟ ಮಾಡುವುದಕ್ಕೆ ನನ್ನನ್ನು ಕರೆಯುವಲ್ಲಿವರೆಗೆ ಮುಂದುವರಿತಿ ಅಂತ ಏನಾಯ್ತಾ ನಿನಗೆ? ಪಾರ್ಥನಾಯಕ ಭುವನಾಯಕ ವೀರ ಎನ್ನುವಂತಹ ಹೊಗಳಿಕೆಯ ಮಾತನ್ನು ಕೇಳಿದಾಗ ಏನು ಚೇಳು ಕಚ್ಚಿದ ನಿನಗೆ? ನಿನ್ನ ಗರ್ವದ ಗಿರಿ ನೀನ್ಯಾರೆಲ್ಲವೋ ರಾಯನೋ ರಾಜನೋ ಸೂನು ಪರಮರುಳೆ ಏನೆಂಬರು ನನಗೆ ಸರಸಂತಾನಿದೆ, ಏನೆಂಬರು ನನಗೆ ಸರಸಂತಾನಿದೆ ಪಡಮರುಳೆ ನೀ ಯಾರೆಲ್ಲವೋ ನಿನ್ನನ್ನು ಮರುಳೇ ಎಂಬುದಾಗಿ ಕರೆಯಬೇಕಾದಂತ ಸಂದರ್ಭ ಒದಗಿ ಬಂತ. ಯಾಕೆ ನನ್ನ ವ್ಯವಹಾರ ಹಾಗಾಯ್ತು? ನಿನಗೆ ಅವಕಾಶ ಕೊಟ್ಟದ್ದೇ ತಪ್ಪು ಅಂತ ಈಗ ಅನಿಸ್ತಾ ಇದೆ. ಅದು ಯಾಕೆ? ಚಂದ್ರವಂಶದ ಮನೆತನದ ಮಕ್ಕಳೊಳಗೆ ಆಗುತ್ತಿರುವಂತಹ ಪರೀಕ್ಷಾ ರಂಗ ಅವಕಾಶ ಯಾಚಿಸಿ ಬಂದದ್ದಕ್ಕೆ ನಿನಗೊಂದು ಸದುಪಯೋಗವನ್ನು ನಾವು ಅನುಕೂಲ ಮಾಡಿ ಕೊಟ್ಟದ್ದು. ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಮುಂದಾದಿಯಲ್ಲ. ಈಗ ನಿನ್ನಲ್ಲೇ ಒಂದು ಪ್ರಶ್ನೆ, ನಿನ್ನ ವಂಶ ಯಾವುದು? ನಿನ್ನ ಅಪ್ಪ ಯಾರು? ನಿನ್ನ ತಾಯಿ ಯಾರು? ನೀನು ಯಾವ ಕುಲದವ? ಇಲ್ವಾ? ಯಾಕೆ ನನ್ನ ವಿದ್ಯೆಯನ್ನು ಕಂಡು ಸಂತೋಷ ಪಡಬೇಕಿತ್ತು. ಆದ್ರೆ ನೀವು ಹಾಗಲ್ಲ, ಮತ್ಸರ ಪಡ್ತಾ ಇದ್ದೀರಾ. ಏನು ಪ್ರಶ್ನೆ ನಿಮ್ಮದು? ನಿನ್ನ ಕುಲ ಯಾವುದು? ಕುಲ ಯಾಕೆ? ಕುಲ ಯಾಕೆ? ಹೋರಾಟ ಮಾಡಬೇಕಾದ್ರೆ ಕುಲ ಎಂಬುದು ಬೇಕಾಗಿಲ್ಲ. ಬೇಕಾದದ್ದು ಅವನ ಆತ್ಮಬಲ. ನನ್ಗೆ ಆತ್ಮಬಲವಿದೆ. ಆ ಆತ್ಮಬಲವೇ ನನ್ನ ಕುಲ. ಅಲ್ಲ, ನನ್ನನ್ನು ಪ್ರಶ್ನಿಸ್ತೀರಲ್ಲ, ನಿಮ್ಮ ಕುಲ ಯಾವುದು? ಅವರ ಕುಲ ಯಾವುದು? ಅವರ ಗೋತ್ರ ಯಾವುದು? ಯಾರು? ನಿಮ್ಗೆ ಯಾರಿಗಾದ್ರೂ ಸರಿಯಾದ ವಿಳಾಸ ಉಂಟಾ? ಸರಿಯಾದ ಕುಲ ಗೋತ್ರವಿದೆಯಾ? ನನ್ನಲ್ಲಿ ವಿದ್ಯೆ ಇದ್ದದನ್ನು ಪ್ರದರ್ಶನ ಮಾಡಿದ್ದೇನೆ. ಇದಕ್ಕೆಲ್ಲ ರಣಕ್ಷೇತ್ರಕ್ಕೆ ಕುಲ ಯಾವುದು ಅಗತ್ಯ ಇಲ್ಲ. ಬಡ ಬಡ ಮೂರ್ಖನೇ, ಬಡ ಬಡ ಮೂರ್ಖನೇ ನುಡಿಯ ಬಿರಿ ನುಡಿ, ಬಡ ಬಡ ಮೂರ್ಖನೇ ನುಡಿಯ ಬಿರಿ ನುಡಿ, ಒಡವಿ ಬಾಲಕರು ಕುಡುಕರು ಕುಲ ಮೇಲೆ ಇರದೆ ವಿರೋಧಿಯೋ ನಡೆ ನಡೆ ನಡೆ.
ನಡೆಯನಲ ಕರ್ಣ ಪಡ ಪಡ ಮೂರ್ಖನೇ ಏ ಹುಡುಗ, ಏನು ನಿನ್ನ ವ್ಯವಹಾರವನ್ನು ಕಾಣುವಾಗ ನಿನ್ನನ್ನು ಮೂರ್ಖ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಪರೀಕ್ಷಾ ರಂಗ ಯಾರಿಗೆ? ಯಾರಿಗೆ? ಕೌರವರಿಗೂ ಮತ್ತು ಪಾಂಡವರಿಗೂ ಮಾತ್ರ ಸೀಮಿತವಾಗಿದ್ದಂತ ಕ್ಷೇತ್ರ. ಗೊತ್ತು. ಈ ಸಂದರ್ಭದಲ್ಲಿ ಮೋಡದ ಮರಳಿದ್ದ ಕೋಲ್ಮಿಂಚಿನ ಹಾಗೆ ಧಾವಿಸಿಕೊಂಡು ಇಲ್ಲಿಗೆ ಬಂದೆ. ಒಂದು ಅವಕಾಶ ಬೇಕು ಅಂತ ಕೇಳಿಕೊಂಡೆ. ಯಾರೇ ಆಗಲಿ ಎಂದು ಆಲೋಚನೆ ಮಾಡಿ ಅವಕಾಶ ಕೊಟ್ಟದ್ದು ಹೆಚ್ಚಾಯ್ತು ಎಂಬಾಗ ನಾವು ಹೇಳಬೇಕಾಗುತ್ತದೆ. ಬಾಯಿಗೆ ಬಂದಾಗ ಮಾತಾಡುವುದಲ್ಲ, ಒದರುತ್ತಾ ಇದ್ದೀಯಲ್ವೇನೋ ನಿನ್ನನ್ನು ಕೇಳಬೇಕಾಗುತ್ತದೆ. ಇವರಿಗೆಲ್ಲ ಹಿನ್ನೆಲೆ ಉಂಟು, ಇವರ ಪಂಚಾಂಗ ಗಟ್ಟಿ ಉಂಟು. ಇಷ್ಟೆಲ್ಲ ಹಾರಾಡಬೇಕಾದ್ರೆ, ಇಷ್ಟೆಲ್ಲ ಪ್ರಯತ್ನ ಮಾಡಬೇಕು ಅಂತಾದ್ರೆ ನಿನ್ನ ತಂದೆ ಯಾರು, ತಾಯಿ ಯಾರು, ಕುಲ ಯಾವುದು, ಗೋತ್ರ ಯಾವುದು, ಜಾತಿ ಯಾವುದು, ನೀತಿ ಯಾವುದು, ಪೋಕಾಳು ಅಯ್ಯೋ ಹೇಳು. ಶಿವ 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 ಕೀಳಾದಿರು ಕುಲದಿ ಶಿವ ಶಿವ ಕೀಳಾದಿ ಕುಲದಿ ಹೀನನಾದೆನು ಕುಲದಿ ಮಾನವಿಗೀನನಾದೆನು ಜಗದಿ ಹೋದೆ. ಹೀನನಾದೆನು ಕುಲದಿ ಮಾನವಿಗೀನನಾದೆನು ಜಗದಿ ಭಾನು ರಕ್ಷಿಸು ಭಾನು ರಕ್ಷಿಸು ಶಿವನೇ ಶಿವ 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 ಶಿವ, ಎಂತಹ ಪರಿಸ್ಥಿತಿಗೆ ಒಳಗಾಗಿಸಿ ಬಿಟ್ಟೆ ತಂದೆ ನೀನು, ಎಂತಹ ಪರಿಸ್ಥಿತಿಗೆ ಒಳಗಾಗಿಸಿ ಬಿಟ್ಟೆ. ನನ್ನಲ್ಲಿರುವಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಬೇಕು, ಅವರ ಮುಂದೆ ನಾನು ಏನು ಎಷ್ಟು ಎಂಬುದನ್ನು ತೋರಿಸಬೇಕು ಎನ್ನುವ ಹಾಗೆ ಸಂತೋಷದಿಂದ ಓಡೋಡಿಕೊಂಡು ಬಂದೆ. ಆದ್ರೆ ಈ ಸಮಯಕ್ಕಾಗುವಾಗ ನನ್ನ ಸಂತೋಷವೆಲ್ಲವೂ ಕರಗಿ ನೀರಾಗಿ ಹೋಯಿತು. ಇದಕ್ಕೆ ಕಾರಣ ನಿನ್ನ ಕುಲ ಯಾವುದು ಎನ್ನುವಂತಹ ಪ್ರಶ್ನೆ. ಇವರ ಈ ಪ್ರಶ್ನೆಯೊಂದಿಗೆ ಸರಿಯಾದ ಉತ್ತರವಿಲ್ಲ. ಇವರ ಮುಂದೆ ನಾನು ಹೀನವಾಗಿ ಹೋದೆ. ಎಲ್ಲಿ ಹೋದರೂ ಕೂಡ ಎಲ್ಲರೂ ಕೇಳುವುದು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಗೋತ್ರ ಯಾವುದು, ನಿನ್ನ ಕುಲ ಯಾವುದು ಎನ್ನುವ ಹಾಗೆ ಉತ್ತರವನ್ನು ಕೊಡುವಲ್ಲಿ ಅಸಮರ್ಥನಾಗಿ ಹೋದೆ. ಇಲ್ಲಿಯೂ ಕೂಡ ನನ್ನಿಂದ ಗೆಲ್ಲುವುದಕ್ಕಾಗುವುದಿಲ್ಲ. ಕೆಲವನ್ನು ಸಾಧಿಸುವುದಕ್ಕೆ ನನ್ನಿಂದ ಆಗ್ಲಿಲ್ಲ. ಆದ್ರೆ ಮುಂದೆ ಗೆಲುವಾಗುವುದಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾದ್ರೆ ಇದಕ್ಕೆ ಉತ್ತರ ಬೇರೇನಲ್ಲ, ಇದಕ್ಕೆ ಆತ್ಮಹತ್ಯೆ. ಕುರುಪತಿ ರವಿಜನ ಸಂತೈಸುತ್ತಾಯಿ ಸಭೆ ಹೊರೆದನು ಮುನಿಸಿನ ಏನನೆಂಬರಿ ಕಣ್ಣ ಹೀರನೆ
ಏನು ವಂದಿಸಿದ್ದೇನೆ ಹೇಳು. ದಯವಿಟ್ಟು ನಾನು ನೇರವಾಗಿ ಆಡುವ ಮಾತುಗಳನ್ನು ಔದಟ್ಟೆ ಅಂತ ಭಾವಿಸಕೂಡದು. ಅವಕಾಶ ಇದೆ, ಹೇಳು. ಉಂಟಲ್ಲ? ಓ ಧಾರಾಳ. ತುಂಬಿದ ಸಭೆಯಲ್ಲಿ ಎಲ್ಲರೂ ಪ್ರದರ್ಶನವನ್ನು ಕೊಡುವಾಗ ಬಂದವ ಕರ್ಣ ಅವನ ವಿಕ್ರಮವನ್ನು ತೋರಿಸಿದ. ಕೊನೆಗೆ ಜಾತಿಯ ಪ್ರಶ್ನೆ ಕೇಳಿದ್ದೀರಾ ಗುರುಗಳೇ? ಹೌದು. ಅವನನ್ನು ಖಿನ್ನನಾಗುವ ಹಾಗೆ ಮಾಡಿದ್ದೀರಾ? ನಿಜ. ಅವ ಕೊನೆಗೆ ಆತ್ಮಾಹುತಿಗೆ ಮುಂದಾಗುವಷ್ಟು ಅವ ಚರ್ಚರಿತನಾಗುವಂತಹ ಪ್ರಶ್ನೆಯನ್ನು ಕೇಳಿದ್ದೀರಿ. ಅದಕ್ಕೆ ನಾನು ಜವಾಬ್ದಾರ. ನಾವು ಏನು ಬೇಕಾದ್ರೂ ಮಾಡಲಿ. ನಿಮ್ಮ ಜವಾಬ್ದಾರಿಯನ್ನು ಹೇಳ್ತೇನೆ, ನಾನು ಹೊಣೆಗಾರಿಕೆಯನ್ನು ಹೇಳ್ತೇನೆ. ಯಾವುದು? ಹರಿಯುವಂತ ನೀರು ಬಚ್ಚಲು ಮನೆಗೂ ಹೋಗ್ತದೆ, ಗಂಗೆಗೂ ಹೋಗ್ತದೆ, ಬ್ರಾಹ್ಮಣನ ಮನೆಯಲ್ಲಿ ಇರ್ತದೆ, ಚಾಂಡಾಲನ ಮನೆಯಲ್ಲಿ ಇರ್ತದೆ. ನದಿಗೆ ಕುಲ ಉಂಟಾ? ಇಲ್ಲ. ನಾನು ಯಾಕೆ ಹೇಳಿದೆ ಇಲ್ಲಿ ಇರುವುದು ಗಂಗೆಯ ನೀರು, ಇರ್ಲಿ, ಈ ಬಚ್ಚಲ ನೀರು ಬಂದು ಸೇರಬಾರದು ಅಂತ ಹೇಳಿದಷ್ಟೇ. ಈಗ ಮಡಕೆ ಒಂದಿರ್ತದೆ. ಮಡಕೆ ಬ್ರಾಹ್ಮಣನ ಮನೆಯಲ್ಲಿಯೂ ಶೂದ್ರನ ಮನೆಯಲ್ಲಿ ಇರುವುದಿಲ್ವೋ? ಇರ್ತದೆ. ಮಡಕೆಯಲ್ಲಿ ಹುಟ್ಟಿದ ನೀವು ಯಾವ ಜಾತಿ? ಗುರುವಿಗೆ ಯಾವನ ಒಬ್ಬ ತಾಯಿ ಇಲ್ಲದ ಮರದ ಬುಡದಲ್ಲಿ ಹುಟ್ಟಿದಂತ ನಮ್ಮ ಮೂಲ ಗುರುಗಳಾದಂತ ಕೃಪಾಚಾರ್ಯರು ಯಾವ ಜಾತಿ? ಬೇಡ ಬಿಡಿ, ಎಲ್ಲವನ್ನು ಜಾತಿ ನೋಡಿಯೇ ವ್ಯವಹಾರ ಮಾಡ್ತೀರಾ ನೀವು. ಜಾತಿ ನೋಡಿಯೇ ವ್ಯವಹಾರ ಮಾಡುವುದು ಹೌದಾದ್ರೆ ಒಂದು ಪಂಚಾಮೃತಕ್ಕೆ ಯಾವುದೇ ಒಂದು ವಸ್ತು ಸಿಗ್ಲಿಕ್ಕಿಲ್ಲ, ಪಂಚಗವ್ಯಕ್ಕೆ ವಸ್ತು ಸಿಗ್ಲಿಕ್ಕಿಲ್ಲ. ಯಾಕೆ ಗೊತ್ತುಂಟಾ? ಪಂಚಾಮೃತಕ್ಕೆ ಹಾಕುವ ಜೇನುತುಪ್ಪವನ್ನು ಕಾಡಿನಿಂದ ತರುವವ ಏನು ದೊಡ್ಡ ಜಾತಿ ಅವನವ? ಯಾವ ಜಾತಿ ಅವ ತಂತದ್ದನ್ನು ತೆಗೆದು ಪೂಜೆ ಮಾಡುದಿಲ್ವ ನೀವು? ಅದು ಪಂಚಾಮೃತಕ್ಕೆ ಆಗುದಿಲ್ಲ ಅಂತ ಬಿಡ್ತೀರಾ ನೀವು? ಇಲ್ಲ ಅಲ್ಲ. ಆ ಜೇನುತುಪ್ಪ ಯಾವುದು? ಜೇನು ನೊಣದಿಂದ ವಮನವಾದಂತಹ ವಸ್ತು. ಆ ವಮನವಾದದ್ದು ಆಗ್ತದೆ ನಿಮ್ಗೆ ಅಲ್ಲ. ಗೋವಿನ ಕೆಚ್ಚಲಿನಿಂದ ಬರುವ ಹಾಲನ್ನು ಮೊದಲು ಸ್ವೀಕರಿಸುವುದು ಅದರ ಕರು, ಅದರ ಎಂಜಲ ಹಾಲನ್ನು ಸ್ವೀಕರಿಸಿ ದೇವರಿಗೆ ಅಭಿಷೇಕ ಮಾಡ್ತೀರಿ, ಆಗ ನಿಮಗೆ ಜಾತಿ ಬರುವುದಿಲ್ಲ. ಈಗ ಜಾತಿ ಬರ್ತದೆ ಅಲ್ವಾ? ಇಲ್ಲಿ ಜಾತಿ ಬೇಕಾದಲ್ಲ. ಜಾತಿ ಯಾವ ತಂದೆಗೆ ಯಾವ ತಾಯಿಗೆ ಹುಟ್ಟಿದ್ದಾನೆ ಎನ್ನುವುದರಿಂದ ಅಲ್ಲ. ಒಬ್ಬ ಕಟುಕನಾದ ಧರ್ಮತ್ವಿಯಾದ ಬ್ರಹ್ಮಜ್ಞಾನವನ್ನು ಪಡೆದಿದ್ದಾನೆ. ಒಬ್ಬ ಕ್ಷತ್ರಿಯನಾದಂತಹ ಕೌಶಿಕ ಬ್ರಹ್ಮರ್ಷಿ ಪದವಿಯನ್ನು ಏರಿದ್ದಾನೆ. ಒಬ್ಬ ಯಾವುದೋ ಒಂದು ಬೇಡರ ಮಧ್ಯೆ ಇದ್ದವ ಆದಿಕವಿ ಎನಿಸಿಕೊಂಡಿದ್ದಾನೆ. ಜಾತಿ ಇರುವುದು ಅವನವನು ಹುಟ್ಟಿದ ಕುಲದಲ್ಲಿ ಅಲ್ಲ ಗುರುಗಳೇ, ನೀವೇ ಹೇಳಿದ್ದು. ಕ್ಷತ್ರಿಯನಾದವನಿಗೆ ರಕ್ತೆಯಲ್ಲಿರುವ ತ್ರಾಣವೇ ಜಾತಿ. ಜಾತಿ ಜಾತಿ ಅಂತ ಹೇಳ್ತೀರಾ? ಇವನನ್ನು ಅರಸ ಮಾಡ್ತೇನೆ. ಅರಸನಿಗೆ ಎತ್ತಣ ಜಾತಿ. ಅರಸನಿಗೆ ಮತ್ತೆ ಜಾತಿ ಯಾವುದು ಅಂತ ಹೇಳಲಿಕ್ಕಿಲ್ಲಲ್ಲ ನೀವು? ಯಾರು ಅರಸ ಆಗುವುದಲ್ವೋ? ನಾನು ಮಾಡ್ತೇನೆ ಅವನಿಗೆ ಜಾತಿ, ನಾನು ಕೊಡ್ತೇನೆ ಅವನಿಗೆ ಇವನನ್ನು ಅರಸನಾಗಿ ಮಾಡ್ತೀರ. ಇದರಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ. ಯಾಕೆ? ಅದು ನಿಮಗೆ ತಂದೆ ಮಕ್ಕಳಿಗೆ ನಿಮಗೆ ಬಿಟ್ಟ ವಿಚಾರ. ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ, ಈ ವ್ಯವಹಾರದಲ್ಲಿ ನಾನು ಬರುವುದಿಲ್ಲ. ಇದ್ದ ವಿಚಾರವನ್ನು ಮಾತ್ರ ಹೇಳಿದೆ ಅಷ್ಟೇ. ನಾನು ನಿಮ್ಮ ಜಾತಿ ನಿಮ್ಮದು ಅನುಕೂಲ ಶಾಸ್ತ್ರ ಅಲ್ವಾ? ನಿಮಗೆ ಬೇಕಾದಾಗ ಯಾವ ಜಾತಿ ಆಗ್ತದೆ, ಇಲ್ಲದಿದ್ರೆ ಜಾತಿ ಆಗುದಿಲ್ಲ ಅಲ್ಲ ನಿಮ್ಗೆ. ನಿಮ್ಮದು ದಪ್ಪಾದ್ರೆ ರೊಟ್ಟಿ, ತೆಳ್ಳಗಾದ್ರೆ ನೀರು ದೋಸೆ ಅಲ್ವಾ? ಇಂಥದ್ದು ಇಲ್ಲಿ ಇರಬಾರದು ಎಂಬುದಕ್ಕೋಸ್ಕರವಾಗಿ ಈ ವಿಚಾರವನ್ನು ನಾನು ಹೇಳಿದೆ. ಅಧಿಕಾರ ಕೊಡುವುದು ನೀವು ಈಗ ಜಾತಿ ಕೇಳಿಯೇ ಕೊಡುವುದಾದ್ರೆ ಮೊದಲಿಗೆ ಜಾತಿ ಕೇಳಬೇಡುವ? ನನಗೆ ಗೊತ್ತುಂಟು ನಿಮ್ಮದು, ನಿಮ್ಮ ರಾಜಕೀಯ ಗೊತ್ತುಂಟು ನನಗೆ. ಅವ ಸಭೆಯಿಂದ ಎದ್ದು ಬಂದಲ್ವಾ? ಅರ್ಜುನನ ಮುಂದೆ ಏನು ನಡಿಲಿಕ್ಕಿಲ್ಲ. ಇವ ಸಾಮಾನ್ಯ, ಇವ ಪ್ರದರ್ಶನ ಮಾಡಿ ಏನು ಆಗದಿದ್ರೆ ಹೇಳ್ಬೋದಲ್ವಾ? ದೊಡ್ಡ ಜನರಾಗಿ ಅವಕಾಶ ಕೇಳಿ ಬಂದ, ಏನು ಕೂಡ್ಲಿಲ್ಲ ಅಂತ ಕರತಾಡನ ಮಾಡಬಹುದಲ್ವಾ? ಅವ ಅರ್ಜುನನಷ್ಟೇ ಮಾಡಿದ ನೋಡಿ. ಆಗ ಬೆವರಲ್ಲಿ ಹಣೆಯಲ್ಲಿ ಬೆವರು ಬಂತು, ನರ ಉಪ್ಪಿತ್ತು. ಈಗ ಅರ್ಜುನಗಿಂತ ಮೇಲೆ ಹೋಗ್ತಾನಂತ ಆಯ್ತು. ಅರ್ಜುನ ಅಷ್ಟೆಲ್ಲ ಮಾಡುವಾಗ ನಿನ್ನ ನಾಳೆಗೆ ಮುಂದೆ ಬರ್ಲಿಲ್ಲ. ಇಲ್ಲ, ಇವಷ್ಟು ಮಾಡುವಾಗ ಮಾತ್ರ ಇಷ್ಟೆಲ್ಲ ಮಾತಾಡುತ್ತೆ ನೋಡಿ. ನಾವು 1000 ಜನ ಕರದಾಡನ ಹಾಕುವವರಿಗೆ ಕರತಾಡನ ಮಾಡುವುದಲ್ಲ. ನಾವು ಎಲೆಮರಕಾಯಿ ಹಾಕಿ ಇರುವವರಿಗೆ ಪ್ರೋತ್ಸಾಹ ಕೊಡು. ಹೌದು, ಯಾವನಿಗೆ 1000 ಜನ ಇದ್ದಾರೆ ಚಪ್ಪಾಳೆ ಹೊಡಿಲಿಕ್ಕೆ, ಇವನಿಗೆ ಯಾರಿಲ್ಲ. ಆಗಲಿ. ಈಗ ಅವನಿಗೆ ಅಧಿಕಾರವನ್ನಲ್ಲ ಏನಿದೆ, ಕೊನೆಗೆ ಹಸ್ತಾವತಿಯನ್ನೇ ಬಿಟ್ಟುಕೊಡುದಾದ್ರೂ ಕೂಡ ನನ್ನ ಹಸ್ತಕ್ಷೇಪ ಹೌದೌದು. ನನ್ನ ಕೆಲಸ ಇಷ್ಟ, ಅದನ್ನು ನಾನು ಮಾಡಿ. ಬೇಸರ ಮಾಡಬಾರ್ದು. ನಾನು ಸ್ವಲ್ಪ ಕಟುವಾಗಿ ಮಾತಾಡು. ಹೌದಪ್ಪ, ನಿನ್ನ ಸ್ವಭಾವ ನನಗೆ ಗೊತ್ತಿಲ್ವ ಪುಣ್ಯ. ಹೌದೌದು. ಪಾರಯ್ಯ ಮಮ ಬಂಧು ಭುವನೇಕ ಶೂರ
ಶೂರ ತಾರಿಣಿ ಪಾಲಕ ನೀನಿಂದು ವೀರ ಚಾರು ಸಂಭ್ರಮದಿ ಅಂಗರಾಜ್ಯದ ಚಾರು ಸಂಭ್ರಮದಿ ಅಂಗರಾಜ್ಯದ ಸನವ ಏರಿಯ ರಸಾಗಿ ಮೆರೆಸು ವಿಕ್ರಮವೈ ಮೆರೆಸು ವಿಕ್ರಮವ ಪಾರಯ್ಯ ಮಮ ಬಂಧು ಭುವನಿಕ ಶೂರ ಮಿತ್ರಾಕರ್ಣ ಗುರುರಾಯ ಖೇದಗೊಳ್ಳದಿರು. ನಾವು ಬದುಕಿನಲ್ಲಿ ಹೊಡೆದು ತಿನ್ನದೆ ಒಂದು ಸ್ಥಾನಕ್ಕೆ ಹೋಗುವುದಕ್ಕಾಗುವುದಿಲ್ಲ. ಖಂಡಿತವಾಗಿ. ಅದರಲ್ಲಿಯೂ ನಿನ್ನ ದುರದೃಷ್ಟ ಹುಟ್ಟುವಾಗಲೇ ಸಮಾಜ ಒಂದು ಬೆರಳೆತ್ತಿ ಕೈ ಮುಗಿದು ಗೌರವ ಕೊಡುವಂತಹ ಜಾಗದಲ್ಲಿ ಹುಟ್ಟದೇ ಹೋದೆ ನೀನು. ಯೋಚನೆ ಮಾಡಬೇಡ. ಈ ಪ್ರಪಂಚದಲ್ಲಿ ವಸ್ತುವಿಗೆ ಅಲ್ಲ ಬೆಲೆ, ಯಾವ ಜಾಗದಿಂದ ಬಂತು ಎನ್ನುವುದರಿಂದ ಬೆಲೆ. ನಿನಗೊಂದು ಪ್ರಶ್ನೆ ಕೇಳ್ತೇನೆ ನಾನು. ನಾವು ತಲೆಗೆ ಸುರಿದ ನೀರು ಬಚ್ಚಲು ನೀರಾಗ್ತದೋ ಇಲ್ವೋ? ಅದನ್ನು ಯಾರಾದ್ರೂ ಕುಡಿಯುವುದಕ್ಕಾಗ್ತದ? ಇಲ್ಲ ಅಲ್ಲ. ಆದ್ರೂ ನಾವು ಬಚ್ಚಲು ನೀರನ್ನೇ ಪವಿತ್ರ ಅಂತ ಭಾವಿಸ್ತೇವೆ. ಯಾವಾಗ ಶಿವನ ತಲೆಯಿಂದ ಹರಿದಂತಹ ಬಚ್ಚಲು ನೀರು ನಮಗೆ ಗಂಗೆಯಾಗಿ ಪವಿತ್ರ ಆಗ್ತದೆ. ಯಾಕೆ? ಅಲ್ಲಿ ಬಚ್ಚಲು ನೀರು ಅಂತ ನೋಡುವುದಿಲ್ಲ, ಅದು ತಲೆ ಈಶ್ವರನದ್ದು ಎನ್ನುವುದರಿಂದ ಪವಿತ್ರ. ವಮನ ಮಾಡಿದ್ದು ತಿನ್ಲಿಕ್ಕೆ ಆಗ್ತದ? ಇಲ್ಲಲ್ಲ. ಜೇನು ನೋಣ ವಮನ ಮಾಡಿದಂತ ಜೇನು ತುಪ್ಪವನ್ನೇ ನಾವು ಪವಿತ್ರ ಅಂತ ಭಾವಿಸ್ತೇವೆ. ಯಾಕೆ? ಉಳಿದವರು ವಮನ ಮಾಡಿದಾಗುದಿಲ್ಲ, ಜೇನು ನೋಣ ವಮನ ಮಾಡಿದ್ದಾಗ್ತದೆ. ಕರುವಿನ ಎಂಜಲು ಹಾಲು ನಮಗೆ ಪವಿತ್ರವಾಗುತ್ತದೆ. ಹೆಣದ ಬಟ್ಟೆ ಸೂತಕಲ್ವ? ರೇಷ್ಮೆ ಹುಳದ ಹೆಣದ ಬಟ್ಟೆಯೇ ರೇಷ್ಮೆ ವಸ್ತ್ರವಾಗಿ ಮಾರ್ಪಾಡಾಗುತ್ತದೆ. ಕಾಗೆಯ ಮಲದಿಂದ ಅಶ್ವತ್ಥ ವೃಕ್ಷ ನಮಗೆ ಹುಟ್ಟಿ ನಮ್ಮಿಂದ ಪೂಜೆ ಕೈಗೊಳ್ತದೆ. ನೀನು ಸೂತ ಸೂತ ಎನ್ನುವುದಾಗಿ ಕರೆಸಲ್ಪಟ್ಟದ್ದು ಹೇಗೆ? ನಿನಗೊಂದು ಸರಿಯಾದ ಜಾಗ ಇಲ್ಲದೆ, ಸಿಗಲಿ ಒಂದು ಜಾಗ. ನಿನಗೆ ಕೈ ಮುಗಿಯುವವರು ಎಷ್ಟು ಜನ ಬೇಕು? ನಿನಗೆ ಒಂದು ಹೇಳ್ತೇನೆ ನಾನು, ಈ ಪ್ರಪಂಚದ ದೊಡ್ಡ ದುರಂತ, ನೀನು ದೊಡ್ಡ ಎತ್ತರದಲ್ಲಿರುವಾಗ ಕರತಾಡನ ಮಾಡ್ಲಿಕ್ಕೆ 1000 ಕೈ ಇರ್ತದೆ, ಎಷ್ಟೋ ಮಂದಿ ಇರ್ತಾರೆ. ನೀನು ಕಣ್ಣೀರು ಸುರಿಸುವಾಗ ನಿನ್ನ ಕಣ್ಣೀರು ಒರೆಸಲಿಕ್ಕೆ ಒಂದು ಬೆರಳಿರುವುದಿಲ್ಲ. ಯಾರು ಇರುವುದಿಲ್ಲ. ಆ ಒಂದು ಬೆರಳು ಯಾವಾಗ ಸಿಗುತ್ತದೋ ಆ ಬೆರಳಿನ ಮುಂದೆ ಆ 1000 ಕೈಗಳು ತೃಣ ಸಮಾನ ಅಂತ ಭಾವಿಸು. ಖಂಡಿತ. ನಮ್ಮಲ್ಲೇ ಉಂಟು ಅಂಗರಾಜ್ಯ. ಯಾರಿಗೂ ಹೇಳ್ಬೇಕಾದಿಲ್ಲ, ಯಾರಲ್ಲಿಯೂ ಕೇಳ್ಬೇಕಾದಿಲ್ಲ. ನಾನು ನಿನ್ನ ಅಂಗರಾಜ್ಯದ ಅರಸನಾಗಿ ಮಾಡ್ತೇನೆ. ಇಡೀ ಕೈ ಇನ್ನು ಮುಂದಕ್ಕೆ ಅಂಗರಾಜ್ಯಕ್ಕೆ ನೀನೇ ಅರಸ. ಅರಸನಿಗೆ ಕುಲ ಇಲ್ಲ, ನಿನಗೆ ಅರಸುತನವೇ ಕುಲ. ಗೌರವೇಶ್ವರ ಧನ್ಯನಾದೇನು ಧನ್ಯನಾದೇನು ಕುರುವಂಶ ಚಂದ್ರ ಕುರುವಂಶ ಚಂದ್ರ ಧನ್ಯನಾದೇನು ಧನ್ಯನಾದೇನು ಕುರುವಂಶ ಚಂದ್ರ ಕುರುವಂಶ ಚಂದ್ರ ನಿನ್ನಿಂದ ರಾಜೇಂದ್ರ ನಿನ್ನಿಂದ ಪಾವನನಾದಿಯೇ ರಾಜೇಂದ್ರ ಧನ್ಯನಾದೇನು
ಕುರುವಂಶಾಪಿ ಚಂದ್ರ ನಿನ್ನಿಂದ ಪಾವನನಾದೆ ಪಾವನನಾದೆ ರಾಜೇಂದ್ರ ಧನ್ಯನಾದೆ ಸುಯೋಧನ ಕರ್ಣ ಧನ್ಯನಾದೆ 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 ಧನ್ಯನಾದೆ. ಆತ್ಮಹತ್ಯೆ ಮಾಡುವ ಉದ್ದೇಶದಿಂದ ಮುಂದುವರಿದವನ ಆ ಸಮಯದಲ್ಲಿ ನಿನ್ನ ಉಭಯ ತೋಳುಗಳಿಂದ ಎತ್ತಿ ಹಿಡಿದೆ. ಯಾವುದೇ ರೀತಿಯ ಸರಿಯಾದ ವಿಳಾಸ ನನಗಿರ್ಲಿಲ್ಲ. ಆದ್ರೆ ಇಂದಿನ ದಿನ ನಿನ್ನ ಈ ಅಂಗದೇಶದ ಅಧಿಕಾರಿ ಇನ್ನು ಮುಂದಕ್ಕೆ ಕರ್ಣ 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 ಎನ್ನುವ ಹಾಗೆ ಘೋಷಣೆ ಮಾಡಿದ್ದಿ. ನನ್ನ ಬಂಧು ನೀನು. ಖಂಡಿತವಾಗಿ ರಕ್ತ ಸಂಬಂಧ ಇದ್ದ ಪಾಂಡವರು ನನಗೆ ಬಂಧುಗಳಲ್ಲ. ಯಾವ ರಕ್ತ ಸಂಬಂಧವೂ ಇಲ್ಲದ ನನಗೆ ಬಂಧು ನೀನು. ಯಾಕೆ? ಸಂಬಂಧ ಇರುವುದು ರಕ್ತ ಸಂಬಂಧದಲ್ಲಿ ಅಲ್ಲ. ಒಂದೇ ತಂದೆಯ ತಾಯಿಯ ಮಕ್ಕಳು. ವಾಲಿ ಸುಗ್ರೀವರು ವೈರಿಗಳಾದ್ರು. ಎಲ್ಲಿಯೋ ಇದ್ದ ರಾಮನಿಗೆ ಎಲ್ಲಿಯೋ ಇದ್ದ ಹನುಮಂತ ಹತ್ತಿರದವನಾದ. ಸಂಬಂಧ ಇರುವುದು ರಕ್ತ ಸಂಬಂಧದಲ್ಲಿ ಅಲ್ಲ, ಮಾನಸಿಕ ಸಂಬಂಧದಲ್ಲಿ. ಹೌದು, ಅವರು ಹೇಗೆ ನಡೆದುಕೊಳ್ಳುತ್ತಾರೆ ಎನ್ನುವುದರಲ್ಲಿ ಮುಖ್ಯ. ಆದ್ರೆ ಇಂದಿನ ದಿವಸ ಕರ್ಣ ಬದುಕಿದ್ದಾನೆ. ಹೇಗೆ? ಗೌರವನಿಂದಲಾಗಿ ಕರ್ಣ ಬದುಕಿದ. ಹಾಗಾದ್ರೆ ಇನ್ನು ಮುಂದಕ್ಕೆ ಈ ಕರ್ಣನ ಕೊನೆಯ ಉಸಿರು ಎಲ್ಲಿ ತನಕ ಇರ್ತದೋ ಅದು ಏನಿದ್ದರೂ ಕೂಡ ಕೌರವನ ಜೊತೆಯಲ್ಲಿ ನಿನಗೆ ಬೇಕಾಗಿ ನನ್ನ ಪ್ರಾಣವನ್ನು ಕೊಡುವುದಕ್ಕೂ ಸಿದ್ಧನಿದ್ದಾನೆ ಈ ಕರ್ಣ. ಆದ್ರೆ ನನ್ನ ಎರಡು ಅಪೇಕ್ಷೆ ಉಂಟು. ಒಂದು ಅಪೇಕ್ಷೆ ಸದಾಕಾಲ ನಿನ್ನೊಂದಿಗೆ ಇರಬೇಕು ಎನ್ನುವ ಹಾಗೆ. ಇನ್ನೊಂದು ಎರಡನೆಯದ್ದು ಆ ಅರ್ಜುನನ ಮುಂದೆ ಸಣಸಾಡಬೇಕೆನ್ನುವಂತಹ ಉದ್ದೇಶ. ಇದನ್ನು ಅನುಗ್ರಹಿಸಬೇಕು ಕರ್ಣ. ನಾನು ನಿರೀಕ್ಷಿಸಿದ್ದು ಅದನ್ನೇ. ನನ್ನನ್ನು ಕುರುಕುಲಾಬ್ಧಿ ಚಂದ್ರ ಅಂತ ಕರೆದೆ. ಚಂದ್ರ ಬರುವಾಗ ಬಾಡುವುದು ಯಾವುದು? ತಾವರೆ. ಈ ಚಂದ್ರ ಮೇಲೆ ಬರುವಾಗ ಬಾಡುವ ತಾವರೆ ಯಾವುದು ಗೊತ್ತುಂಟಾ? ಪಾಂಡವರು ಎನ್ನುವ ತಾವರೆಗಳು. ತಾವರೆಯನ್ನು ಹುಡಿ ಮಾಡುವುದು ಯಾವುದು? ಆನೆ. ನೀನು ನನ್ನೊಟ್ಟಿಗೆ ಇರುವ ಕೊನೆಯ ಗಳಿಗೆಯವರೆಗೂ ಎಲ್ಲರೂ ಹೇಳ್ಬೇಕು ಕರ್ಣ ಅಂದ್ರೆ ನೃಪನ ಆನೆ ಅಂತ ಹೇಳ್ಬೇಕು. ತಾವರೆಗಳನ್ನು ಪುಡಿ ಮಾಡುವ ಆನೆ ಅಂತ ಹೇಳ್ಬೇಕು. ನೋಡು, ಈಗ ನಾನು ಅಭಿಷಕ್ತನಾಗದಿದ್ರು ಒಂದು ಚಕ್ರವರ್ತಿ. ನಾನು ನಿನ್ನ ಹೆಗಲ ಮೇಲೆ ಕೈ ಇಟ್ಟದನ್ನು ಯಾರಾದ್ರೂ ಸೇರಿ ಹಿಡಿದು ಚಕ್ರವರ್ತಿ ನಿನ್ನ ಹೆಗಲ ಮೇಲೆ ಕೈ ಇಟ್ಟದನ್ನು ನಾಳೆ ಲೇಖನ ಬರೀಬೇಕು. ನಿನ್ನಿಂದ ಅದು ಸಾಧ್ಯವಾಗುತ್ತದೆ ಎನ್ನುವುದು ನಂಗೂ ಸಂತೋಷ. ಒಂದು ಮಾತ್ರ ನೀನು ನಿಜವಾಗಿ ಹೇಳ್ತೇನೆ, ನಾನು ನಿನ್ನಂತ ಪ್ರತಿಭೆ ನಿಜವಾಗಿ ನಮ್ಮ ಜಾತಿಯಲ್ಲಿ ಹುಟ್ಟಬೇಕು. ಏನು ಮಾಡೋಣ? ಜಾತಿ ಇಲ್ಲದ ಕಾರಣ ಇಂದಿನ ದಿವಸ ಈ ಪರಿಸ್ಥಿತಿಗೆ ಬಂದೆ. ಒಂದು ವೇಳೆ ನಿನ್ನ ಜಾತಿಯಲ್ಲಿ ಹುಟ್ಟಿದ್ದ ಹೌದಾಗಿದ್ರೆ ಎಲ್ಲಿಯೇ ಇರ್ತಿದೆ. ಇಂತಹ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ಯಾವುದೇ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಮೇಲ್ಮೆಯನ್ನು ಹೊಂದುವುದು ಜನ್ಮದಿಂದಲ್ಲ ಕರ್ಣ. ಆಮೇಲಿನ ಸಾಧನೆಯಿಂದ ನೀವಿದ್ದೀರಲ್ಲ, ನಾವಿದ್ದೀರಲ್ಲ. ಇನ್ನು ಮುಂದಕ್ಕೆ ಸಾಧನೆಯ ಕ್ರಮವೇ ಬೇರೆ. ಎಷ್ಟು ಸ್ವಾತಂತ್ರ್ಯ ಗೊತ್ತುಂಟಾ? ನನ್ನಲ್ಲಿ ಕೇಳದೆ ನನ್ನ ಅಂತರಂಗದ ಕೋಣೆಯನ್ನು ಪ್ರವೇಶಿಸುವಷ್ಟು ವಿಶ್ವಾಸ ನಿನ್ನ. ಧನ್ಯನಾದೆ.